ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಕೀರ್ತನೆಗಳ ಪುಸ್ತಕ 90ನೇ ಅಧ್ಯಾಯ 11ನೇ ವಾಕ್ಯ. ಕೀರ್ತನೆಗಳು 90ನೇ ಅಧ್ಯಾಯ 11ನೇ ವಾಕ್ಯ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ನಿನ್ನ ಕೋಪದ ಬಲವನ್ನು ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರವನ್ನ ಗ್ರಹಿಸುವವರು ಯಾರು ಅಂತ ಕೇಳ್ತಾರೆ. ಯಾಕೆ ಈ ವಾಕ್ಯವನ್ನು ಇವತ್ತು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಕೇಳಿದ್ರೆ, ಈಗ ಸಮೀಪದಲ್ಲಿ ಕಳೆದ ತಿಂಗಳುಗಳಲ್ಲಿ ಲೋಕ ವ್ಯಾಪಿಸುವ ರೀತಿಯಲ್ಲಿ ಹಲವು ದೊಡ್ಡ ದೊಡ್ಡ ಆಪತ್ತುಗಳು ಸಂಭವಿಸಿ ನೋಡ್ತಾ ಇದ್ದೀವಿ. ರಷ್ಯಾದಲ್ಲಿ ಉಂಟಾಗಿರುವಂತಹ ಸುನಾಮಿ, ಆ ಸುನಾಮಿಯ ಅಲೆಗಳು 13 ಅಡಿ, ಅದಕ್ಕಿಂತ ಮೇಲೆ ಕೂಡ 18 ಅಡಿಯವರೆಗೂ ಅದು ಒಳಗೆ ನುಗ್ಗಿ ಬಾಧೆಗಳನ್ನು ಉಂಟು ಮಾಡಿರುವಂಥದ್ದಾಗಿದೆ. ಅದೇ ಸಂದರ್ಭದಲ್ಲಿ ಅಮೆರಿಕದ ಕೆಲವೊಂದು ಭಾಗಗಳಲ್ಲಿ ಇದೇ ಸುನಾಮಿಯ ಅಲೆಗಳು ಏರ್ಪಟ್ಟಿರುವಂಥಗಳಾಗಿವೆ. ಸ್ವಲ್ಪ ದಿನಗಳಿಂದ ನಾವು ನೋಡುತ್ತಾ ಬರ್ತಾ ಇದ್ದೀವಿ, ಬಹಳ ಆಪತ್ತುಗಳು. ಒಂದು ಬೆಂಕಿ ಹತ್ಕೋತಾ ಇದೆ, ಅಥವಾ ಭೂಕಂಪಗಳು ಆಗ್ತಾ ಇವೆ, ಅಥವಾ ಬೆಟ್ಟಗಳು. ರಷ್ಯಾದಲ್ಲಿ ನೋಡೋದಾದರೆ ಬೆಟ್ಟಗಳಲ್ಲಿ ಒಂದು ದೊಡ್ಡ ಜ್ವಾಲಾಮುಖಿ ಇದೆ. ಆ ಜ್ವಾಲಾಮುಖಿ ಅದು ಸಿಡಿದೆದ್ದಿದೆ. ಇವುಗಳನ್ನು ಒಂದೊಂದನ್ನು ಹೇಳಿಟ್ಟ ಹಾಗೆ ಪ್ರತ್ಯೇಕ ಕೆಲವೊಂದು ತಿಂಗಳುಗಳ ಒಳಗೆ ಬಹಳ ಕಾರ್ಯಗಳು, ಬಹಳ ಮರಣಗಳು, ಬಹಳ ಆಪತ್ತುಗಳು. ಈ ವಿಮಾನದ ವಿಪತ್ತು ಕೂಡ ನೋಡಿ, ಇಂಡಿಯಾದಲ್ಲಿ ನಡೆದಂತಹ ವಿಮಾನದ ವಿಪತ್ತನ್ನ ಜೊತೆಗೆ ಹೆಚ್ಚು ಕಡಿಮೆ 10-15 ಸ್ಥಳಗಳಲ್ಲಿ ಇದಕ್ಕೆ ಸಮವಾದ ರೀತಿಯಲ್ಲಿ ಹಲವು ವಿಮಾನದ ವಿಪತ್ತುಗಳು ಹೇಳಲ್ಪಟ್ಟ ಹಾಗೆ ನಡೆದಿವೆ. ಇದು ಒಂದೆರಡು ಅಕಸ್ಮಾತಾಗಿಯೇ ನಡೆದರೆ ಅದನ್ನು ನಾವು ಕಂಡು ಕಾಣದೆ ಬಿಟ್ಟು ಹೋಗಬಹುದು. ಆದರೆ ಏನೋ ಹೇಳಿಟ್ಟ ರೀತಿಯಲ್ಲಿ, ಯಾರೋ ಯೋಜನೆ ಇಟ್ಟು ಮಾಡುವ ರೀತಿಯಲ್ಲಿ ಇವುಗಳೆಲ್ಲ ಒಂದರ ಹಿಂದೆ ಒಂದಾಗಿ ನಡೆಯುತ್ತಾ ಬರ್ತಾ ಇದೆ. ಈ ಸುದ್ದಿಯನ್ನು ನಾನು ನಿಮಗೆ ಹೇಳುವ ಸಂದರ್ಭದಲ್ಲಿ ಶ್ರೀಲಂಕಾದಲ್ಲಿ ಕೂಡ ಸುನಾಮಿ ಎಚ್ಚರಿಕೆ ಕೊಡಲ್ಪಟ್ಟಿದೆ ಎನ್ನುವಂತಹ ಸುದ್ದಿಯನ್ನು ನಾನು ಕೇಳ್ಪಟ್ಟೆನು. ಇನ್ನು ಮುಂದೆ ನೋಡುವುದಾದರೆ ದೇಶಗಳಲ್ಲಿ ಇಂತಹ ನಾಶನಗಳು ಉಂಟಾಗುತ್ತವೆ. ನಾಶನಗಳು ಉಂಟಾಗಲು ಆರಂಭವಾಗುವುದಾದರೆ ಸರ್ಕಾರವೋ ಅಥವಾ ಸೈನ್ಯವೋ ಅದು ಬಂದು ಹೋದ ನಂತರ ಜನಗಳಿಗೆ ನಿವಾರಣೆ ಅಥವಾ ಅವರನ್ನು ಆ ಒಂದು ಕಷ್ಟಗಳಿಂದ ಕಾಪಾಡಬಹುದೇ ವಿನಃ ತಡೆ ಹಿಡಿಯಲು ಸಾಧ್ಯವಿಲ್ಲ. ನಮ್ಮ ವಿಜ್ಞಾನದಲ್ಲಿ ಅದಕ್ಕೆ ಯಾವ ದಾರಿಯೂ ಇಲ್ಲ. ಒಂದು ದೊಡ್ಡ ನಾಶನ ಬರುವುದಾದರೆ ಅದಕ್ಕೆ ಎದುರಾಗಿ ಯಾರು ಕೂಟವನ್ನು ಕೂಡಿ ಎಷ್ಟು ದೊಡ್ಡ ಅಧಿಕಾರಿಗಳು ಆಜ್ಞೆ ಇಟ್ಟು ಅದನ್ನು ತಡೆ ಹಿಡಿದು ನಿಲ್ಲಿಸಲು ಸಾಧ್ಯವಿಲ್ಲ. ವಿಜ್ಞಾನದಲ್ಲಿ ಅದಕ್ಕೆ ಯಾವ ದಾರಿನೂ ಇಲ್ಲ. ಬಂದರೆ ಅದು ಬಂದದ್ದೇ. ತಪ್ಪಿಸಿಕೊಂಡು ಅಲ್ಲಿಂದ ಓಡ್ಬೋದಷ್ಟೇ ಮುನ್ನೆಚ್ಚರಿಕೆಯಾಗಿ. ಆದರೆ ಅದಕ್ಕೂ ಕಾಲಾವಕಾಶ ಇರುವುದಿಲ್ಲ. ಅದು ಪ್ರಳಯ ಬಂದು ಬಾಚಿಕೊಂಡು ಹೋಗುವ ರೀತಿಯಲ್ಲಿ, ವಾಕ್ಯ ಹೇಳುವ ರೀತಿಯಲ್ಲಿ ಈ ಒಂದು ಪ್ರಳಯಗಳು, ಸುನಾಮಿಯ ಅಲೆಗಳು, ಜ್ವಾಲಾಮುಖಿಯು ಸಿಡಿದೇಳುವುದು, ಭೂಕಂಪನಗಳು, ಭೂಕುಸಿತಗಳು ಇವೆಲ್ಲ ಬಹಳವಾಗಿ ಚೈನಾ, ರಷ್ಯಾ, ಅಮೆರಿಕ, ಇನ್ನೂ ಹಲವು ದೇಶಗಳಲ್ಲಿ ಅದು ಬರುವಂಥದ್ದಾಗಿದೆ. ಇದು ಈ ರೀತಿಯಾಗಿರುವಂಥ ನಾಶನಗಳು ದೇವರ ಕೋಪದಿಂದ ಉಂಟಾಗುತ್ತದೆ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಕರ್ತನ ಕೋಪ, ಅದರಲ್ಲಿ ಇಲ್ಲಿ ರೌದ್ರ ಎನ್ನುವಂತಹ ಪದವನ್ನು ಬಳಕೆ ಮಾಡಿದ್ದಾರೆ. ರೌದ್ರವೆಂದರೆ ಏನರ್ಥ ಅಂತ ಕೇಳುವುದಾದರೆ ಆ್ಯಂಗರ್, ಒಂದು ಆತುರ, ಒಂದು ಕೋಪದ ಉಚ್ಚಗಟ್ಟ. ಅದಕ್ಕೆ ಹೆಸರೇ ರೌದ್ರ ಎಂಬುದಾಗಿ ಹೇಳ್ತಾರೆ. ಸಾಧಾರಣವಾಗಿ ಕೋಪಗೊಳ್ಳುವುದು ಬೇರೆ, ಕೋಪದ ಉಚ್ಚಗಟ್ಟ ಇದೆ ನೋಡಿ, ಆ ಒಂದು ಸ್ಥಿತಿ, ಅದಕ್ಕೆ ಹೆಸರು ರೌದ್ರ ಕೋಪ ಎಂಬುದಾಗಿ ಹೇಳ್ತೀವಲ್ವಾ. ಆ ಒಂದು ರೌದ್ರವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಪ್ಪಿಸಿಕೊಳ್ಳುವವನು ಯಾರು ಎಂಬುದಾಗಿ ಕೀರ್ತನೆಗಳಲ್ಲಿ ಅವರು ಕೇಳುತ್ತಾರೆ. ಕೀರ್ತನೆಗಳು 90:11 ಕರ್ತನ ಕೋಪದ ಶಕ್ತಿ. ಕರ್ತನು ತಮ್ಮ ಕೋಪವನ್ನು ಪ್ರಕಟಿಸುವುದಕ್ಕೋಸ್ಕರ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದಾರೆ. ಆ ಒಂದು ಶಕ್ತಿಯಲ್ಲಿಯೇ ಬೆಟ್ಟಗಳು ಸರಿದು ಹೋಗುತ್ತವೆ, ಎಲ್ಲ ಪ್ರಳಯ ಉಂಟಾಗುತ್ತದೆ, ಸಮುದ್ರಗಳು ಬೋರ್ಗರಿಯುತ್ತವೆ, ಆಕಾಶದ ಶಕ್ತಿಗಳು ಕದಲಿಸಲ್ಪಟ್ಟು ಅತ್ತಿ ಮರದ ಕಾಯಿಗಳಂತೆ ಬಿಡುತ್ತೆ. ಕೋಪಗೊಳ್ಳುವುದು ದೊಡ್ಡದಲ್ಲ, ಕೋಪದಲ್ಲಿ ಅವರ ಶಕ್ತಿ ಪ್ರಕಟವಾಗುತ್ತೆ ನೋಡಿ. ಆ ಶಕ್ತಿಗೆ ಹೆಸರು ಕೋಪದ ಶಕ್ತಿ ಎಂಬುದಾಗಿ ಹೆಸರು. ಹಾಗಾದರೆ ಆ ಕೋಪದ ಶಕ್ತಿಯು ಅವರ ರೌದ್ರವನ್ನ ಗ್ರಹಿಸುವವರು ಯಾರು? ಆ ರೌದ್ರವನ್ನ ಅರಿತು ತಪ್ಪಿಸಿಕೊಳ್ಳುವವನು ಯಾರು ಎಂಬುದಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಸಕಲ ಜನಗಳ ಮೇಲೂ ಅದು ಬರುತ್ತದೆ. ಕರ್ತನ ರೌದ್ರದ ಬಗ್ಗೆ
ಯೆಶಾಯ ಪ್ರವಾದನೆಯ ಗ್ರಂಥ 34ನೇ ಅಧ್ಯಾಯ 2-3 ವಾಕ್ಯಗಳು ಹೇಳುವಂಥದ್ದಾಗಿವೆ. ಸಕಲ ಜನಾಂಗಗಳ ಮೇಲೂ ಯೆಶಾಯ 34 2-3 ವಾಕ್ಯಗಳು. ಸಕಲ ಜನಾಂಗಗಳ ಮೇಲೂ ಕರ್ತನ ಕಠಿಣವಾದ ಕೋಪವು ಅವುಗಳ ಸಕಲ ಸೈನ್ಯಗಳ ಮೇಲೆಯೂ ಅವರ ರೌದ್ರವು ಇರುವಂಥದ್ದಾಗಿದೆ. ಅವರನ್ನು ಸಂಹರಿಸಕ್ಕೋಸ್ಕರವಾಗಿ ನೇಮಿಸಿ ಕೊಲೆಗೆ ಒಪ್ಪಿಸಿಕೊಡುತ್ತಾರೆ. ಕರ್ತನ ರೌದ್ರ ಉಚ್ಚಗಟ್ಟ ಕೋಪ ಬರುವುದಾದರೆ ಅವರನ್ನ ಸಂಹಾರಕ್ಕೆ. ಸಂಹಾರ ಅಂದರೆ ನಿಮಗೆ ಗೊತ್ತು, ದೊಡ್ಡ ದೊಡ್ಡ ನಾಶನಗಳು, ಮಾಸಾಗಿ 1,000 ಮಂದಿಯನ್ನು ಒಂದೇ ಸ್ಥಳದಲ್ಲಿ ಸಾಯುವಂಥದ್ದು. ಆ ರೀತಿಯಾಗಿ ಅವರನ್ನ ಕರ್ತನು ರೌದ್ರವಾದ ಕೋಪದಲ್ಲಿ ಸಂಹಾರಕ್ಕೆ ಒಪ್ಪಿಸಿಕೊಟ್ಟು, ಸಂಹಾರ ಅಂತ ಹೇಳಿದರೆ ನಿರ್ಮೂಲ ಮಾಡಿ ನಾಶ ಮಾಡುವುದು, ಹಾಗೆ ಆ ನಾಶನಕ್ಕೆ ಒಪ್ಪಿಸಿಕೊಟ್ಟು ಅವರ ಪ್ರಾಣವನ್ನ ನಾಶನಕ್ಕೆ ಅಥವಾ ಒಂದು ಕೊಲೆಗೆ ಒಪ್ಪಿಸಿಕೊಡುತ್ತಾರೆ. ಅವರಲ್ಲಿ ಕೊಲೆ ಮಾಡಲ್ಪಟ್ಟವರು ಹೊರಗೆ ಬಿದ್ದವರಾಗಿರ್ತಾರೆ. ಆ ರೌದ್ರ ಬರಬೇಕಾದ್ರೆ ಆ ರೌದ್ರದಿಂದ ಕೊಲೆ ಮಾಡಲ್ಪಡುವವರು ಹೊರಗೆ ಕಸದ ಹಾಗೆ ಬಿಸಾಡಲ್ಪಟ್ಟಿರ್ತಾರೆ. ಅವರು ಆ ರೀತಿ ಬಿಸಾಡಲ್ಪಟ್ಟು ಕೆಳಗೆ ಬಿದ್ದಿರ್ತಾರಂತೆ. ಅವರ ಶವಗಳು ನಾತ ಹಿಡಿಯುತ್ತವೆ. ಆ ಶವವನ್ನು ತೆಗೆಯೋಕ್ಕೂ ಆಗಲ್ಲ, ಸಮಾಧಿ ಮಾಡೋಕ್ಕೂ ಆಗಲ್ಲ. ಆ ರೀತಿಯಾಗಿ ದೇವರ ಕೋಪಾಗ್ನಿ ಅದರಲ್ಲಿ ಉಂಟಾಗುತ್ತದೆ. ಅವರ ರಕ್ತದಿಂದ ಬೆಟ್ಟಗಳು ಕೂಡ ಕರಗಿ ಹೋಗುತ್ತವೆ. ಹಾಗಾದರೆ ಆ ರಕ್ತ ಸುರಿಸಲ್ಪಡುವಂಥದ್ದು ಅಷ್ಟು ಉಗ್ರವಾಗಿರುತ್ತಂತೆ. ಕರ್ತನ ಕೋಪಾಗ್ನಿಯಿಂದ ಸಾಯುವವರ ಶವಗಳು ಬೀದಿಗಳಲ್ಲಿ ಕಸದ ಹಾಗೆ ಬೀಳುತ್ತವೆ. ಅದು ಬೀದಿಗಳಲ್ಲಿ ಬಿದ್ದು ಯಾರೂ ಅದನ್ನು ತೆಗೆಯದೆ ನಾಶವಾಗಿ ನಾತವಾಗುತ್ತದೆ. ಅದು ಹೇಗೆ ನಡೆಯುತ್ತೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. ಯಾಕೆಂದರೆ ಈಗ ಒಂದು ಪ್ರಳಯ ಬರುವುದಾದರೆ ಅಥವಾ ಭೂಕಂಪನ ಬರುವುದಾದರೆ, ಸುನಾಮಿಗಳು ಬರುವುದಾದರೆ ಬಂದು ಹೋದ ಕೂಡಲೇ ಸಂರಕ್ಷಣೆಯ ಪಡೆಯ ವೀರರು ಅಥವಾ ಸೈನ್ಯದವರು ಒಳಗೆ ಹೋಗಿ ಅಲ್ಲಿರುವವರನ್ನ, ಸತ್ತವರನ್ನ, ಶವಗಳನ್ನು ಆಚೆ ತೆಗಿತಾರೆ, ಸಿಕ್ಕಿಕೊಂಡವರನ್ನ ತೆಗೆದು ಬಿಡ್ತಾರೆ. ಆ ರೀತಿ ಯಾರನ್ನ ಬೀದಿಗಳಲ್ಲಿ ಬಿಸಾಡುವುದಿಲ್ಲ. ಆದರೆ ಕರ್ತನ ಸತ್ಯವೇದ ಇನ್ನು ಮುಂದೆ ಬರುವಂತಹ ಕಾಲದಲ್ಲಿ ರೌದ್ರದಲ್ಲಿ ಇದೆಲ್ಲ ನಡೆಯುತ್ತೆ ಎಂಬುದಾಗಿ ಹೇಳಿದ್ದಾರೆ. ಇದು ಯಾವ ರೀತಿ ನಡೆಯಲು ಸಾಧ್ಯವಿದೆ ಎಂಬುದಾಗಿ ನೀವು ಕೇಳುವುದಾದರೆ, ಅಣು ಆಯುಧಗಳ ಮುಖಾಂತರವಾಗಿ, ಅಣು ಕಿರಣಗಳ ಮುಖಾಂತರವಾಗಿ ಜನಗಳು ಕೊಲ್ಲಲ್ಪಟ್ಟರೆ ಅವರ ಶವಗಳು ಆ ಅಣು ಕಿರಣಗಳನ್ನು ಅದುವೇ ಹೊರಹಾಕುವುದಕ್ಕೆ ಆರಂಭಿಸುತ್ತೆ. ಒಬ್ಬ ಮನುಷ್ಯನು ಅಣು ಆಯುಧಗಳಿಂದ ಸಾಯುವುದಾದರೆ ಅವನ ಶವದಲ್ಲಿ ಆ ಅಣು ಕಿರಣಗಳು ಒಳಗೆ ನುಗ್ಗಿ ಆ ಒಂದು ಅಣು ಕಿರಣಗಳನ್ನು ಆ ಶವ ಹೊರ ಹಾಕುತ್ತೆ, ಯಾರು ಮುಟ್ಟಕ್ಕಾಗಲ್ಲ. ವಿಜ್ಞಾನದಲ್ಲಿ ಹೇಳ್ತಾರೆ 7 ದಿನದವರೆಗೂ ಅಣು ಕಿರಣಗಳಿಂದ ನಾಶವಾದಂತಹ, ಬಾಧಿಸಲ್ಪಟ್ಟಂತಹ ಒಬ್ಬ ಮನುಷ್ಯನ ಶವವನ್ನಾಗಲಿ ಒಂದು ವಸ್ತುವನ್ನಾಗಿರ್ಬೋದು ಯಾರು ಹೋಗಿ ಪಕ್ಕದಲ್ಲಿ ಮುಟ್ಟಲಾಗಲ್ಲ. ಹಾಗಾದರೆ ಈ ರೀತಿ ಬಂದರೆ ಏನು ಮಾಡಬೇಕು ಅಂದರೆ 7 ದಿನಗಳವರೆಗೂ ಅವರವರು ಸತ್ತು ಹೋದಂಥ ಸ್ಥಳದಲ್ಲಿ ಸತ್ತಂಥ ಸ್ಥಿತಿಯಲ್ಲಿ ಆಗಿ ಬಿಡಲ್ಪಡ್ತಾರೆ. ಅದರ ನಂತರ ಅದಕ್ಕೆ ಸಿದ್ಧವಾದಂತಹ ಬಟ್ಟೆಗಳನ್ನು ಧರಿಸಿಕೊಂಡು 7 ದಿನ ಎನ್ನುವಂಥದ್ದು ಕನಿಷ್ಠ ಪಕ್ಷವಾಗಿ ಹೇಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇವಾಗಿರುವಂಥ ಉಗ್ರವಾದ ಅಣು ಆಯುಧಗಳ ಕಿರಣಗಳನ್ನಿಟ್ಟು ನೋಡಬೇಕಾದರೆ 1 ತಿಂಗಳವರೆಗೂ ಅವರನ್ನು ತೆಗೆಯೋಕ್ಕೂ ಆಗಲ್ಲ, ಸಮಾಧಿ ಮಾಡೋಕ್ಕೂ ಆಗಲ್ಲ. ಅದನ್ನು ಮುಟ್ಟುವುದಾದರೆ ಅದರಿಂದ ಅಣು ಕಿರಣಗಳು ಬಂದು ಪಕ್ಕದಲ್ಲಿ ಹಲವು ಅಡಿ ದೂರಕ್ಕೆ ಅದರ ರೇಡಿಯೇಷನ್ ಎಂಬುದಾಗಿ ಹೇಳುವಂಥದ್ದು, ಆ ಅಣು ಕಿರಣಗಳು ಅದು ಮುಂದುವರಿತಾ ಇರುತ್ತೆ, ಯಾರು ಮುಟ್ಟಕ್ಕಾಗದೇ ಇಲ್ಲ. ಹಾಗಾದರೆ ದೇವರ ರೌದ್ರ ಕೋಪ ಒತ್ತಿ ಉರಿಯಲು ಆರಂಭಿಸುವುದಾದರೆ ಯಾರು ಅದರ ಮುಂದೆ ನಿಲ್ಲಲು ಸಾಧ್ಯ ಎಂಬುದಾಗಿ ದೇವರ ಸತ್ಯವೇದ ನಮ್ಮನ್ನು ನೋಡಿ ಕೇಳುತ್ತದೆ. ಹಾಗಾದರೆ ಒಬ್ಬ ಮನುಷ್ಯನಿಂದ ಉಂಟಾಗುವಂತಹ ಯುದ್ಧ ಅಂತ ಇದ್ದರೂ ಕೂಡ ಯಾರು ತಪ್ಪಿಸ್ಕೊಂಡು ನೋಡ್ಬೋದು. ಕರ್ತನು ಕಳುಹಿಸುವಂತಹ ನಾಶನ ಬರುವುದಾದರೆ ಸೈನ್ಯವು ಕೂಡ ಓಡಬೇಕೇ ವಿನಃ ಅಲ್ಲಿ ವಿರೋಧವಾಗಿ ನಿಂತು ಯುದ್ಧ ಮಾಡೋಕ್ಕಾಗಲ್ಲ. ಅದುವೇ ದೇವರ ಕೋಪಾಗ್ನಿ. ಹಾಗಾದರೆ ದೇವರ ರೌದ್ರ ಯಾವಾಗೆಲ್ಲ ದೇಶಗಳ ಮೇಲೆ ಉಂಟಾಗುತ್ತವೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇಶಗಳ ಮೇಲೆ ರೌದ್ರ ಬರುವುದಕ್ಕೆ, ದೇವರ ಅಳತೆ ಮೀರಿದ ರೌದ್ರ ಉಂಟಾಗುವುದಕ್ಕೆ ಕಾರಣವೇನು ಎಂಬುದಾಗಿ ನೋಡುವುದಾದರೆ ಮೊದಲು ದೇವರ ಮಕ್ಕಳ ವಿಷಯಕ್ಕೆ ಬರೋಣ. ಇವರ ಬಳಿಯಲ್ಲಿ ಕಾಣಲ್ಪಡುವಂತಹ ಕೆಲವೊಂದು ಕೊರತೆಗಳಿಂದ ದೇವರ ರೌದ್ರ ಪೂರ್ಣ ದೇಶದ ಮೇಲೂ ಬರುವಂಥದ್ದಾಗಿದೆ. ಅಂಥದ್ದೇನ್ರಿ ನಾವು ಮಾಡಿದ್ವಿ ಅಂತ ಕೇಳುವುದಾದರೆ, ದೇವ ಜನಗಳು ದೇವರ ವಾಕ್ಯವನ್ನ ಮರೆತು ಹೋಗುವುದರಿಂದ ಅಥವಾ ಕರ್ತನ ವಾಕ್ಯವನ್ನ, ಕರ್ತನ ವಚನವನ್ನ ಉದಾಸೀನತೆ ಮಾಡುವುದರಿಂದ,
ಅಥವಾ ಅದನ್ನ ಅನ್ಯ ಕಾರ್ಯವಾಗಿ ಭಾವಿಸುವುದರಿಂದ ದೇವರ ಕೋಪ ದೇಶದ ಮೇಲೆ ಬರುತ್ತದೆ. ಹಾಗಾದರೆ ಒಂದು ದೇಶದಲ್ಲಿ ಕರ್ತನ ನಾಮ ಧರಿಸಲ್ಪಟ್ಟಂತಹ ಜನಗಳು ಇದ್ದಾರೆ ನೋಡಿ, ಅವರ ಒಂದು ಬದಲಾವಣೆಗೆ ತಕ್ಕ ಅಳತೆಯಲ್ಲಿಯೇ ದೇಶದಲ್ಲಿ ಕೆಲವು ಬದಲಾವಣೆ ಉಂಟಾಗುತ್ತೆ. ಒಂದು ದೇಶದಲ್ಲಿ ಕರ್ತನನ್ನು ಹಿಂಬಾಲಿಸುವವರು ಇರ್ತಾರೆ, ಬೇರೆ ದೇವರುಗಳನ್ನು ಹಿಂಬಾಲಿಸುವವರು ಇರುತ್ತಾರೆ, ಬೇರೆ ಧರ್ಮ ನಂಬಿಕೆಯಲ್ಲಿರುವವರು ಇರ್ತಾರೆ, ದೇವರೇ ಇಲ್ಲ ಎಂಬುದಾಗಿ ಹೇಳುವವರು ಕೂಡ ಇರ್ತಾರೆ. ಅನಂತರ ಬಹಳ ತಪ್ಪು ಮಾಡುವವರು, ಪಾಪ ಮಾಡುವವರು ಎಲ್ಲ ಇರ್ತಾರೆ, ಇರಲಿ ಒಂದು ಕಡೆದೆಲ್ಲ. ಆದರೆ ದೇವರು ಯಾರನ್ನ ಕೇಂದ್ರವಾಗಿಟ್ಟು ಆ ದೇಶವನ್ನ ಅವರು ನೋಡುತ್ತಾರೆ ಎಂಬುದಾಗಿ ನೋಡುವುದಾದರೆ, ಆ ದೇಶದಲ್ಲಿ ದೇವರು ಇಟ್ಟಿರುವಂತಹ ದೇವ ಜನಗಳು ಅವರು ಯಾವ ರೀತಿ ಇದ್ದಾರೆ ಎನ್ನುವುದನ್ನು ದೇವರು ನೋಡ್ತಾರೆ. ನೀವು ಚೆನ್ನಾಗಿ ನೋಡುವುದಾದರೆ ಸಭೆಯಲ್ಲಿ ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಗಮನಿಸಿ ನೋಡಬೇಕು. ಸಭೆಯಲ್ಲಾಗಿರ್ಬೋದು, ಸೇವೆಗಳು, ಸೇವಕರು, ದೇವರ ಮಕ್ಕಳ ನಡುವೆ ಯಾವ ಯಾವ ತಪ್ಪುಗಳು ನಡೆಯುತ್ತದೋ ಅದೇ ಕಾರ್ಯವೇ ದೇಶದಲ್ಲಿ ಹೊರಗು ನಡೆಯುವುದನ್ನು ನೀವು ಗಮನಿಸಬಹುದು. ಇವರು ಯಾಮಾರಿಸಿ ಸುಳ್ಳು ಹೇಳಿದ್ರೆ ದೇಶದವರು ಯಾಮಾರಿಸಿ ಸುಳ್ಳು ಹೇಳ್ತಾರೆ. ಇವರು ವ್ಯಭಿಚಾರದಲ್ಲಿಯೂ ವಿಷಿತನದಲ್ಲಿಯೂ ಪಾಪದಲ್ಲಿ ಬಿದ್ದರೆ ದೇಶವು ಅದೇ ರೀತಿ ಪಾಪದಲ್ಲಿ ಬೀಳುತ್ತದೆ. ನಾನು ಆಗಾಗ ಹೇಳುವಂತಹ ಒಂದು ಕಾರ್ಯವೊಂದು ಉಂಟು. ಒಂದು ದೊಡ್ಡ ಒಂದು ಹಡಗಿದ್ರೂ ಕೂಡ ಆ ಹಡಗನ್ನು ತಿರುಗಿಸುವುದಕ್ಕೆ ಒಂದು ಚಿಕ್ಕ ಚಕ್ರ ಇರುತ್ತದೆ. ಆ ಚಕ್ರಕ್ಕೆ ಹೆಸರು ಚುಕ್ಕಾನ್ ಎಂಬುದಾಗಿ ಹೆಸರು, ಸ್ಟೇರಿಂಗ್ ವೀಲ್. ಅದನ್ನು ತಿರುಗಿಸಿದರೆ ಅಷ್ಟು ದೊಡ್ಡ ಹಡಗೆ ತಿರುಗುತ್ತದೆ. ಅದೇ ರೀತಿ ದೇವರ ಮಕ್ಕಳನ್ನ ದೇವರು ಪ್ರತಿ ದೇಶಕ್ಕೂ ಒಂದು ಚುಕ್ಕಾನ್ ರೀತಿಯಲ್ಲಿ, ಒಂದು ಸ್ಟೇರಿಂಗ್ ವೀಲ್ ರೀತಿಯಲ್ಲಿ ಇಟ್ಟಿದ್ದಾರೆ. ಅದು ತಿರುಗುವುದಾದರೆ ಬಲಗಡೆ ತಿರುಗಿದರೆ ದೇಶ ಬಲಗಡೆ ತಿರುಗುತ್ತೆ, ಅದು ಎಡೆಗಡೆ ತಿರುಗಿದರೆ ದೇಶ ಎಡೆಗಡೆ ತಿರುಗುವಂಥದ್ದಾಗಿರುತ್ತದೆ. ಇದು ಪಾಪದ ಕಡೆ ತಿರುಗುವುದಾದರೆ ಅದೇ ರೀತಿ ದೇಶದಲ್ಲಿ ಸಭೆಯಲ್ಲಿ ಏನು ನಡೆಯುತ್ತೋ ಅದೇ ಅಲ್ಲಿ ನಡೆಯುತ್ತೆ ಹೊರಗೆ. ಹಾಗಾದರೆ ಇದರಿಂದ ದೇವರು ಏನು ಮಾಡ್ತಾರೆ, ಕರ್ತನ ಮಕ್ಕಳು, ಬೇರೆಯವ್ರನ್ನ ಬಿಟ್ಬಿಡಿ, ಕರ್ತನ ಮಕ್ಕಳು ಆ ದೇಶದಲ್ಲಿ ಒಂದು ಸ್ಟೇರಿಂಗ್ ವೀಲ್ ಆಗಿ ಇಡಲ್ಪಟ್ಟಿರುವಂತಹ ಅಥವಾ ಮುಖ್ಯತ್ವ ಹೊಂದಿರುವಂತಹ, ದೇವರ ದೃಷ್ಟಿ ಇಡಲ್ಪಟ್ಟಿರುವಂತಹ, ಅವರ ನಾಮವನ್ನು ಧರಿಸಿರುವಂತಹ ದೇವಜನಗಳು, ಅವರು ಪಾಪವನ್ನ ಮಾಡಿ ಕರ್ತನಿಗೆ ಕೋಪವನ್ನ ಉಂಟು ಮಾಡಿದರೆ ಆ ಕೋಪವನ್ನ ದೇವರು ದೇಶದ ಮೇಲೆ ಬರುವಂತೆ ಮಾಡುತ್ತಾರೆ. ದೇಶವು ಆ ಕೋಪದೊಳಗೆ ಹುಟ್ಟಾಗುತ್ತೆ. ಈಗ ಸಮೀಪ ಕಾಲದಲ್ಲಿ ದೇಶದಲ್ಲಿ ನಡೆಯುವಂತಹ ಹಲವು ಪಾಪಗಳನ್ನ, ಹಲವು ಕಾರ್ಯಗಳನ್ನ ನೀವು ಗಮನಿಸಿ ನೋಡುವುದಾದರೆ ಅದೆಲ್ಲ ಸಭೆಯ ಒಳಗೆ, ಚರ್ಚ್ ಒಳಗೆ ನಡೆಯುವುದನ್ನು ಗಮನಿಸಬಹುದು. ಹಾಗಾದರೆ ಇಲ್ಲೇನು ನಡೆಯುತ್ತೋ ಇದರ ಒಂದು ಪ್ರತಿಬಿಂಬವೇ ದೇಶದಲ್ಲಿ ಪ್ರಕಟವಾಗುತ್ತದೆ. ಆದ್ದರಿಂದ ದೇವರು ಏನು ಹೇಳ್ತಾರೆ ಅಂದರೆ, ದೇವರ ವಾಕ್ಯವನ್ನು ಆಲಸ್ಯ ಮಾಡಿದ್ರೆ ಸಭೆಯನ್ನು ಮಾತ್ರ ದಂಡಿಸುವುದು ತಾನೇ. ದೇವ ಜನಗಳು ದೇವರ ವಾಕ್ಯವನ್ನು ಆಲಸ್ಯ ಮಾಡಿದ್ರೆ ದೇವ ಜನಗಳೊಳಗೆ ಮಾತ್ರ ಕೆಟ್ಟದ್ದು ಹರಡಬೇಕಲ್ವಾ? ಅಷ್ಟು ಮಾತ್ರವಲ್ಲದೆ ಆ ಒಂದು ಕೆಡುಕು ದೇಶ ಪೂರ್ತಿಯಾಗಿ ಬರುತ್ತದೆ. ದೇವರ ಸತ್ಯವೇದ ಹೇಳುತ್ತೆ, ಗಮನಿಸಿ. 2 ಅರಸರ ಪುಸ್ತಕ 22ನೇ ಅಧ್ಯಾಯ 13ನೇ ವಾಕ್ಯ. ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಗೊಳ್ಳದೆಯೂ ಹೋದುದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದ್ದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯಹೂದರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥವಾಕ್ಯಗಳ ವಿಷಯವಾಗಿ ವಿಚಾರಿಸುರಿ ಎಂದು ಆಜ್ಞಾಪಿಸಿದನು ಎಂದು ಈ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ಕರ್ತನು ನಮಗೆ ಪ್ರಕಟಿಸಿಕೊಟ್ಟಂತಹ, ಬರೆದುಕೊಟ್ಟಂತಹ ಈ ಸತ್ಯವೇದವನ್ನ ನಮ್ಮ ಮೂಲ ಪಿತೃಗಳು ಅನ್ಯ ಕಾರ್ಯವಾಗಿ ಎಣಿಸಿದ್ರಿಂದ, ಅದನ್ನ ಕೈಗೊಳ್ಳದೆ ಅವರು ಓದುವುದರಿಂದ ದೇಶದ ಮೇಲೆ ಒತ್ತಿ ಉರಿದ ಕರ್ತನ ರೌದ್ರ ದೊಡ್ಡದ್ದು. ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲದಿರುವ ಕಾರ್ಯವೇನೆಂದರೆ, ಒಂದು ಸಭೆ ಅಥವಾ ದೇವ ಜನಗಳು, ಕರ್ತನ ನಾಮವನ್ನು ಧರಿಸಲ್ಪಟ್ಟವರು ಮಾಡುವಂತಹ ಒಂದು ತಪ್ಪು ಅಥವಾ ಇವರಲ್ಲಿ ಪ್ರಧಾನವಾಗಿರುವಂತಹ ಒಂದು ಬಾಧೆ ಅಥವಾ ತಪ್ಪು ದೇಶದ ಒಳಗೆ ಯಾವ ರೀತಿ ಬಾಧೆ ಉಂಟು ಮಾಡುತ್ತದೆ ಎನ್ನುವಂಥದ್ದನ್ನು ನಮ್ಮ ಮನದಲ್ಲಿ ಸ್ವೀಕರಿಸಲಾಗದಿರುವಂಥ ಒಂದು ಕಾರ್ಯ. ನಮಗೆ ಬಂದರೆ ನಮ್ಮನ್ನು ದಂಡಿಸುವರೇ? ಇಲ್ಲ ಇಲ್ಲ, ನಮ್ಮನ್ನ ಕರ್ತನು ಒಂದು ದೇಶದ ಒಂದು ಅಂಕುರವಾಗಿಟ್ಟಿದ್ದಾರೆ. ಅಂಕುರವೇ ಒಂದು ಹಡಗನ್ನು ನಿಯಂತ್ರಿಸುತ್ತದೆ. ಒಂದು ಎತ್ತಿನ ಗಾಡಿ ಹೋಗ್ಬೇಕಾದ್ರೆ ನೋಡೋದಾದ್ರೆ ಒಂದು ಕೀ ಥರ ಹಾಕಿರ್ತಾರೆ, ಅದನ್ನು ತೆಗೆಯುವುದಾದರೆ ಚಕ್ರ ಕೆಳಗೆ ಬಿದ್ದೋಗಿ ವಿಪತ್ತು ಉಂಟಾಗಿ ಎತ್ತಿನ ಗಾಡಿ ಬಿದ್ದೋಗುತ್ತೆ. ಹಾಗಾದರೆ ಕರ್ತನು ತಮ್ಮ ಮಕ್ಕಳನ್ನು ಪ್ರತಿಯೊಂದು ದೇಶಕ್ಕೂ ಅಂಕುರವಾಗಿ ಅವರಿಟ್ಟಿದ್ದಾರೆ. ಹಾಗಾದರೆ ಇವರು ಮಾಡಿದಂಥ ತಪ್ಪು ಏನಂತ ಕೇಳುವುದಾದರೆ, ಕರ್ತನ ವಾಕ್ಯವನ್ನ ಅವರು ಅಲಕ್ಷ್ಯ ಮಾಡಿದ್ರು. ಕರ್ತನ ವಾಕ್ಯವನ್ನ
ಅವರು ಅನ್ಯ ಕಾರ್ಯವಾಗಿ ಭಾವಿಸಿದರು. ಈಗ ನೀವು ಸಮೀಪವಾಗಿ ನೋಡ್ರಿ, ಕೆಲವೊಂದು ಸಭೆಗಳನ್ನು ಬಿಟ್ಟು ಎಲ್ಲ ಸಭೆಗಳನ್ನು ಸಾಮಾನ್ಯವಾಗಿ ಹೇಳ್ತಾ ಇಲ್ಲ, ಬಹುತೇಕವಾಗಿರುವ ಕಡೆಗಳಲ್ಲಿ ಕರ್ತನ ವಾಕ್ಯ ಮುಖ್ಯತ್ವ ಇಲ್ದಂತಾಗಿದೆ. ಇಲ್ಲ ಕಣ್ರಿ, ಕರ್ತನ ವಾಕ್ಯತನೇ ಮಾತಾಡ್ತಾ ಇದ್ದಾರೆ. ಕೆಲವೊಮ್ಮೆ ಎಲ್ಲ ಕಡೆ ಹಂಗೆ ತಾನೇ ಮಾತಾಡ್ತಾರೆ ನೀವು ಹೇಳ್ಬೋದು. ಏನು ಮಾತಾಡ್ತಾರೆ ಅಂತ ಗಮನಿಸಿ ನೋಡಿ. ಕರ್ತನ ವಾಕ್ಯವನ್ನ ಇಟ್ಟು ಅವರು ಮೇಲ್ನೋಟವಾಗಿ ನಮ್ಮ ಪಾಪಗಳನ್ನು ತಪ್ಪುಗಳನ್ನು ಮೇಲ್ನೋಟವಾಗಿ ಹಾಗೆ ಬೆಣ್ಣೆ ಹಚ್ಚುವಂತೆ ಹಚ್ಚಿ ನಮ್ಮನ್ನು ಸಂತೋಷಪಡಿಸುವಂಥ ಮಾತುಗಳನ್ನು ಮಾತ್ರ ಹೇಳಿ ನಮ್ಮ ಸೀಳಿರುವ ಗಾಯಗಳನ್ನು ಇಸುಕದೆ ಅವರು ಆ ಜನಗಳನ್ನು ತಮ್ಮ ಕೈವಶ ಮಾಡಿಕೊಡಲು ಬಯಸುತ್ತಾರೆ. ಆದ್ದರಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬರೇ ವಾಗ್ದಾನ ವಾಕ್ಯ ಮಾತ್ರ, ವಾಗ್ದಾನವನ್ನಿಟ್ಟು ದೇವರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಕೆಲವೊಂದು ಸಭೆಗಳಲ್ಲಿ ಸಂದೇಶವನ್ನು ನಾವು ಕೇಳಲು ಮುಂದಾಗಬೇಕಾದರೆ ಅದರಲ್ಲಿ ಮೋಟಿವೇಶ್ನಲ್ ಆಗಿ ಮಾತಾಡುವ ರೀತಿಯಲ್ಲಿರುವ ಮಾತುಗಳು ಮಾತ್ರ ಇರುತ್ತೆ ವಿನಃ ಸತ್ಯವೇದದಿಂದ ಮನುಷ್ಯನು ಬೆಳೆಯುವುದಕ್ಕಾಗಲಿ, ಒಬ್ಬ ಮನುಷ್ಯನು ದೇವರಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕಾಗಲಿ ಅದಕ್ಕೆ ಬೇಕಾಗಿರೋ ಉಪದೇಶ ಅಲ್ಲಿ ಇರುವುದಿಲ್ಲ. ಅವರನ್ನು ಎಂಕರೇಜ್ ಮಾಡುವಂಥ ಮಾತುಗಳೇ. ಈ ತಿಂಗಳಲ್ಲಿ ದೇವರು ಎಲ್ಲವನ್ನ ತಲೆ ಕೆಳಗಾಗಿ ಮಾರ್ಪಡಿಸ್ತಾರೆ. ಈ ತಿಂಗಳಲ್ಲಿ ನಿಮ್ಮ ಎಲ್ಲ ಸಾಲವನ್ನು ದೇವರು ತೀರಿಸ್ತಾರೆ. ಈ ತಿಂಗಳಲ್ಲಿ ದೇವರು ಎಲ್ಲ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತೆಲ್ಲ ಹೇಳಿ ಒಬ್ಬ ಮನುಷ್ಯನಿಗೆ ಆ ಸಮಯದಲ್ಲಿ ಒಂದು ಸಂತೋಷವನ್ನು, ಒಂದು ಉತ್ಸಾಹವನ್ನು ಕೊಡುವಂಥದ್ದೇ ದಿನನಿತ್ಯ ಯಾವಾಗ ನೋಡಿದ್ರೂ ವಾಡಿಕೆಯಾಗಿ ಇಟ್ಕೊಂಡಿದ್ದಾರೆ. ಈ ಅಳತೆಗೆ ಮೇಲ್ನೋಟವಾಗಿ ಮೇಯ್ದು ಅದರಲ್ಲಿ ಅಷ್ಟರಲ್ಲಿ ಮಾತ್ರ ಒಂದು ತೃಪ್ತಿಯನ್ನು ಹೊಂದುವವರು ತಕ್ಕ ಬೆಳವಣಿಗೆಯನ್ನು ಹೊಂದಲಾಗದೆ, ಯಾವುದನ್ನು ಸರಿಯಾಗಿ ಗ್ರಹಿಸಲಾಗದೆಯೂ ದೇವರ ವಾಕ್ಯಕ್ಕೂ ವಚನಕ್ಕೂ ಅನ್ಯರಾಗಿ ಬಿಡ್ತಾರೆ. ಆ ರೀತಿ ಅನ್ಯರಾಗಿ ಹೋಗುವುದು ಎನ್ನುವುದು ಒಂದು ದೊಡ್ಡ ಆಪತ್ತನ್ನು ಅವರ ಆತ್ಮಿಕ ಜೀವನದಲ್ಲಿ ಉಂಟು ಮಾಡುತ್ತದೆ. ಅವರ ಜೀವನದಲ್ಲಿ ಮಾತ್ರವಲ್ಲ, ಕರ್ತನ ಸತ್ಯವೇದ ಮರೆಯಲ್ಪಟ್ಟರೆ ಅದರ ಪರಿಣಾಮ ದೇಶದಲ್ಲಿ ಪರಿಣಾಮ ಬೀರುತ್ತೆ. ಆದ್ದರಿಂದ ಕರ್ತನ ಉಗ್ರ ಕೋಪ ದೇಶದ ಮೇಲೆ ಒತ್ತಿ ಉರಿಯುತ್ತೆಂಬುದಾಗಿ ಹೇಳ್ತಾರೆ. ಕರ್ತನ ಕೋಪ ಒತ್ತಿ ಉರಿದರೆ ಯಾರನ್ನು ನಿಲ್ಲಕ್ಕೆ ಸಾಧ್ಯ? ಎರಡನೇ ಕಾರ್ಯವನ್ನು ನೋಡಿ, ದೇವ ಜನಗಳು ದೇವರನ್ನ ಬಿಟ್ಟು ಹಿಂಜಾರಿ ವಿಗ್ರಹಗಳನ್ನು ಆರಾಧನೆ ಮಾಡುವುದರಿಂದ ಉಂಟಾಗುತ್ತದೆ. ನಾನು ಹೇಳುವುದು, ಒಂದು ದೇಶದಲ್ಲಿ ವಿಗ್ರಹಾರಾಧಕರು ಇರುತ್ತಾರೆ. ಅವರು ತಮ್ಮ ದೇವರುಗಳನ್ನು, ಅವರ ನಂಬಿಕೆ, ಅದಕ್ಕೊಂದು ವಿಗ್ರಹವನ್ನು ಇಟ್ಕೊಂಡಿರ್ತಾರೆ. ಕೆಲವೊಂದು ವಿಗ್ರಹ ಇಡಲ್ಲ, ಲೈಟ್ ಇಟ್ಟು ಆರಾಧನೆ ಮಾಡ್ತಾರೆ. ಈ ರೀತಿ ಬಹಳ ಧರ್ಮಗಳು ಇದ್ದಾರೆ. ಅವರ ಬಗ್ಗೆ ಏನು ಹೇಳ್ತಾ ಇಲ್ಲ. ಕರ್ತನ ಹೇಳುವಂಥ ಕಾರ್ಯವೇನೆಂದರೆ, ದೇವರ ಜನಗಳು ಅವರು ವಿಗ್ರಹಗಳನ್ನು ಆರಾಧನೆ ಮಾಡಲು ತಿರುಗಿದರೆ ಕರ್ತನ ರೌದ್ರ ಕೋಪ ಅವರ ಮೇಲೆ ಬರುತ್ತೆ. ದೇವ ಜನಗಳು ಯಾರು ಹೋಗಿ ವಿಗ್ರಹಾರಾಧನೆ ಮಾಡ್ತಾರೆ ಎಂಬುದಾಗಿ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಉಂಟಾಗಬಹುದು. ಮೊದಲು ಅದಕ್ಕಿರುವಂತಹ ವಾಕ್ಯವನ್ನು ಓದೋಣ. 2 ಅರಸರ ಪುಸ್ತಕ 22ನೇ ಅಧ್ಯಾಯ 17ನೇ ವಾಕ್ಯ. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯು ಹತ್ತಿ ಆರಿ ಹೋಗುವುದೇ ಇಲ್ಲ ಅನ್ನುತ್ತಾನೆ. ದೇವರ ವಾಕ್ಯ ಇದು. ಈ ರೀತಿಯಾಗಿ ಹೇಳಿರಿ. ಯಾತಕ್ಕಾಗಿ ನನ್ನ ಕೋಪ ಈ ದೇಶದ ಮೇಲೆ ಒತ್ತಿ ಉರಿಯುತ್ತೆ? ನನ್ನ ನಾಮ ಧರಿಸಿರುವಂತಹ ನನ್ನ ಜನಗಳು ನನ್ನನ್ನು ಬಿಟ್ಟು ಹಿಂಜಾರಿ ಹೋಗಿ ತಮ್ಮ ಕೈ ಕೆಲಸಗಳಾಗಿರುವ ವಿಗ್ರಹಗಳನ್ನು ಆರಾಧನೆ ಮಾಡಲು, ವಿಗ್ರಹಗಳನ್ನು ನಂಬಲು ಅವರು ಆರಂಭಿಸಿದ್ದಾರೆ. ಆ ರೀತಿ ಬರೆಯಲ್ಪಟ್ಟಿದೆ. ಅದು ಅರಸರ ಕಾಲದಲ್ಲಿ ಆ ರೀತಿ ನಡೆಯಿತು. ಈ ಒಂದು ವಾಕ್ಯ ಇವಾಗಿರುವ ಕಾಲಕ್ಕೆ ಯಾವ ರೀತಿ ಸೇರಿಸಲ್ಪಡುತ್ತೆ ಎಂಬುದಾಗಿ ನೋಡೋಣ. ವಿಗ್ರಹ ಎಂಬುದಾಗಿ ಹೇಳುವಂತಹ ಪದ ಬರೀ ಕೈಯಿಂದ ಮಾತ್ರ ಮಾಡಲ್ಪಟ್ಟಂತಹ ವಿಗ್ರಹವನ್ನು ಸೂಚಿಸುವುದು ಮಾತ್ರವಲ್ಲ. ಇವತ್ತು ನೋಡ್ತೀವಿ, ವಿಗ್ರಹಗಳು ಪ್ರತಿಮೆ ಎಂಬುದಾಗಿ ಹೇಳಲ್ಪಡುವಂಥದ್ದು ಒಂದು ಮರದಿಂದ ಮಾಡ್ತಾರೆ, ಲೋಹದಿಂದ ಮಾಡ್ತಾರೆ, ಕಪ್ಪು ಕಲ್ಲಿಂದ ಮಾಡ್ತಾರೆ. ಈ ರೀತಿ ಹಲವಾರು ರೂಪಗಳಲ್ಲಿ ವಿಗ್ರಹ ಮಾಡ್ತಾರೆ. ಅವುಗಳನ್ನು ಮಾಡಿ ಅವರ ನಂಬಿಕೆ ಆಧಾರದಲ್ಲಿ ಅದಕ್ಕೆ ಧೂಪ ತೋರಿಸಿ ಆರಾಧನೆ ಮಾಡ್ತಾರೆ. ಅವರು ಅರಿಯದೆ ಮಾಡ್ತಾರೆ, ಅದು ಬೇರೆ. ಆದರೆ ದೇವ ಜನಗಳು ಅವರು ಮಾಡುವಂತಹ ವಿಗ್ರಹಾರಾಧನೆ ಹೊಂದಿದೆ. ಅದು ಯಾವ ರೀತಿ ಈ ಕಾಲಘಟ್ಟದಲ್ಲಿ, ಅದು ಯಾವುದನ್ನು ವಿಗ್ರಹ ಆರಾಧನೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ ಎನ್ನುವುದನ್ನು ಗಮನಿಸಬೇಕು. ಕೈಯಿಂದ ಮಾಡಲ್ಪಟ್ಟಂತಹ ಮರದಿಂದಾಗಲಿ, ಕಲ್ಲಿಂದಾಗಲಿ, ಲೋಹದಿಂದಾಗಲಿ ಮಾಡಲ್ಪಡುವುದು ಮಾತ್ರವಲ್ಲ,
ಬೇರೆ ಕೆಲವೊಂದು ಆತ್ಮಿಕ ವಿಗ್ರಹಗಳ ಬಗ್ಗೆ ಕರ್ತನ ಸತ್ಯವಿದೆ ಹೇಳುವಂಥದ್ದಾಗಿದೆ. ಏನು ಹೇಳುತ್ತೆ ಅಂತ ನೋಡುವುದಾದರೆ, ತಿನ್ನುವಂಥದ್ದು, ಕುಡಿಯುವಂಥದ್ದು, ಆಟಾಡುವುದು ಮಾತ್ರವೇ ಜೀವಿತ ಎಂಬುದಾಗಿ ನೋಡುವುದಕ್ಕೆ ಹೆಸರು ವಿಗ್ರಹಾರಾಧನೆ. ನಮಗೆ ಗೊತ್ತಿಲ್ಲದಿರುವಂತಹ ವಿಗ್ರಹಾರಾಧನೆ ಸತ್ಯವೇದ ಹೇಳ್ತಾ ಇದೆ. ತಿನ್ನುವುದು, ಕುಡಿಯುವುದು, ಚೆನ್ನಾಗಿ ಸಂತೋಷವಾಗಿ ಸಮಯಕ್ಕೆ ತಕ್ಕ ಹಾಗೆ ಕುಡಿಯಬೇಕು, ತಿನ್ನಬೇಕು, ಅನಂತರ ಬೇರೆ ಆಟಾಡುವಂಥದ್ದು, ಈ ರೀತಿ ಇರುವಂಥದ್ದು ಯಾವಾಗ ನೋಡಿದ್ರೂ ಬೇರೆ ಆಟನೇ. ಆ ಒಂದು ಆಟಗಳ ಮೇಲೆ ಗಮನವನ್ನು ಹರಿಸಿ ಅದಕ್ಕೋಸ್ಕರವಾಗಿ ಇವತ್ತು ದೇಶವೇ ಕಾಯುತ್ತಿರುವುದನ್ನು ನೋಡ್ತಾ ಇದ್ದೀವಿ. ಒಂದು ಕ್ರೀಡೆಗಳಲ್ಲಿ, ಒಂದು ಕ್ರಿಕೆಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನಮಗೆ ಗೊತ್ತು ಕ್ರಿಕೆಟಲ್ಲಿ ಎಷ್ಟೊಂದು ಸ್ಕ್ಯಾಮ್ ಇದೆ ಅಂತ ಹೇಳ್ತಾರೆ, ಫಿಕ್ಸಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಹಲವು ವಿಷಯಗಳು ಏನೇನೋ ಇದ್ರೂ ಕೂಡ ಒಂದು ದೊಡ್ಡ ಕೂಟ ಅದನ್ನು ನಂಬಿ ದೇಶದಲ್ಲಿ ಊಟಕ್ಕೆ ದಾರಿ ಇಲ್ಲ. ದೇಶದಲ್ಲಿ ಹಲವಾರು ಸಮಸ್ಯೆಗಳು, ಆರ್ಥಿಕ ಇಕ್ಕಟ್ಟುಗಳು, ಇವೆಲ್ಲವುಗಳ ನಡುವೆ ಒಂದು ಕಡೆ ಅದು ಕೋಲಾಹಲವಾಗಿ ಓಡ್ತಾ ಇದೆ. ಸತ್ಯವೇದ ಹೇಳುತ್ತೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಾಕ್ಯ, ಅದರಲ್ಲಿ ಹೇಳ್ತಾರೆ, ಜನಗಳು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಕುಳಿತು ಆಟವಾಡುವುದಕ್ಕೆ ಎದ್ದರು ಎಂಬುದಾಗಿ ಬರೆಯಲ್ಪಟ್ಟಿರುವ ಹಾಗೆ ಅವರಲ್ಲಿ ಕೆಲವರು ವಿಗ್ರಹಾರಾಧಕರಂತೆ ಅವರು ಮಾರ್ಪಟ್ಟಂತೆ ನೀವು ಆ ರೀತಿ ಆಗದಿರಿ. ಹಾಗಾದರೆ ಇದನ್ನು ವಿಗ್ರಹಾರಾಧನೆ ಎಂಬುದಾಗಿ ಹೇಳ್ತಾರೆ. ಏನು? ತಿನ್ನುವುದು, ಕುಡಿಯುವುದು, ಅದುವೇ ಅವನಿಗೆ ಅವನ ಮುಖ್ಯ ಉದ್ದೇಶ. ಊಟ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ನೀರು ಕುಡಿಬಾರ್ದು ಅಂತ ಹೇಳ್ತಾ ಇಲ್ಲ. ಇಲ್ಲಿರೋದು ಬೇರೆ ಕುಡಿಯೋದ ಬಗ್ಗೆ ಹೇಳಿದೆ. ಆದರೆ ಕರ್ತನು ಹೇಳುವುದನ್ನು ನೋಡಿ, ಸಾಧಾರಣ ಕುಡಿಯುವಂಥ ಕಾಫಿ, ಟೀ ಅಂಥ ಕಾರ್ಯಗಳಾಗಿದ್ದರೂ ಕೂಡ ಕೆಲವರಿಗೆ ನೋಡುವುದಾದರೆ ಅವರ ದೇವರು ಹೊಟ್ಟೆ ಎಂಬುದಾಗಿದೆ. ಅವರ ಉದ್ದೇಶ, ಗಮನ, ಅವರ ಭಾವನೆ ಪೂರ್ತಿಯಾಗಿ ತಿನ್ನಬೇಕು, 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 ಈ ಲೋಕ ರೀತಿಯಾಗಿರುವ ಕಾರ್ಯಗಳು. ಅನಂತರ ಬೇಡದಿರುವ ಕಾರ್ಯ ಇದೆ ನೋಡಿ, ಕ್ರೀಡೆ. ಈ ವಾಕ್ಯವನ್ನು ಹೇಗೆ ಬರೆದರು ಆ ದಿನದಲ್ಲಿ ಅಂತ ಕೇಳುವುದಾದರೆ, ಅಪೊಸ್ತಲನಾಗಿರುವ ಪೌಲನ ಕಾಲದಲ್ಲಿ ಈ ಕ್ರೀಡೆ ಎನ್ನುವಂಥದ್ದು ಬಹಳ ಪ್ರಬಲವಾಗಿ ಇತ್ತು. ರೋಮನ್ನರು ಆಳ್ವಿಕೆಗೆ ಬರುವುದಕ್ಕಿಂತ ಮುಂಚೆ ಇಸ್ರಾಯೇಲ್ ದೇಶವನ್ನು ಈ ಗ್ರೀಕರ ಆಳ್ವಿಕೆ ನಡೆಯಿತು. ಅದು ಸತ್ಯವೇದದಲ್ಲಿ ನಮ್ಗೆ ಬರೆಯಲ್ಪಟ್ಟಿಲ್ಲ. ಸತ್ಯವೇದದ ಹಳೆಯ ಒಡಂಬಡಿಕೆಯ ಕಾಲಕ್ಕೂ ಹೊಸ ಒಡಂಬಡಿಕೆಯ ಕಾಲಕ್ಕೂ ಮಧ್ಯಂತರ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಬಂದಿತ್ತು. ಅದು ಗ್ರೀಕ್ ಸಾಮ್ರಾಜ್ಯ. ಈ ಗ್ರೀಕರಲ್ಲಿ ಅಲೆಕ್ಸಾಂಡರ್ ನಿಮಗೆ ಚೆನ್ನಾಗಿ ಗೊತ್ತು. ಅವರು ಬಹಳ ದೊಡ್ಡ ಅರಸನಾಗಿ ಲೋಕವ್ಯಾಪ್ತಿಯಾಗಿ ಪ್ರಸಿದ್ಧಿಯಾದಂಥ ಚಕ್ರವರ್ತಿ. ಲೋಕಪೂರ್ತಿಯಾಗಿ ಅವನು ಹಿಡಿದು ತನ್ನ ಆಳ್ವಿಕೆಯ ಕೆಳಗೆ ತರಬೇಕು ಎನ್ನುವ ವಿಷಯದಲ್ಲಿ ತೀರಲಾಗದ ದಾಹ ಉಳ್ಳವನಾಗಿ ಇದ್ದನು. ಅವರ ತಂದೆಯವರ ಹೆಸರು ಫಿಲಿಪ್ ಎನ್ನುವುದವರ ಹೆಸರು. ಅವರೇ ಗ್ರೀಕ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು. ಅವರ ಕಾಲಘಟ್ಟದಲ್ಲಿ ಒಲಿಂಪಿಕ್ ಎಂಬುದಾಗಿ ಒಂದು ಕ್ರೀಡೆಯನ್ನು ಕಾರ್ಯರೂಪಕ್ಕೆ ತರಲ್ಪಟ್ಟಿತು. ಆ ಒಲಿಂಪಿಕ್ ಇವತ್ತುವರೆಗೂ ನಡೆಯುವಂಥದ್ದು. 4 ವರ್ಷಕ್ಕೆ ಒಮ್ಮೆ, ಅವತ್ತು ಕೂಡ ಹಾಗೆ 4 ವರ್ಷಕ್ಕೆ ಒಮ್ಮೆ ಆ ಮಹಾದೊಡ್ಡ ಒಲಿಂಪಿಕ್ಸ್ ಕ್ರೀಡೆ ನಡೆಸಲ್ಪಡುವಂಥದ್ದಾಗಿದೆ. ಇದು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಹಲವು ಶತಮಾನಗಳ ಹಿಂದೆ ಗ್ರೀಕ್ ಸಾಮ್ರಾಜ್ಯದವರು ಆಳ್ವಿಕೆ ಮಾಡಿದಾಗ ಕಾರ್ಯರೂಪಕ್ಕೆ ಬಂದಿತ್ತು. ಅದರಲ್ಲಿ ವೀರರು ಭಾಗವಹಿಸ್ತಾ ಇದ್ರು. ಅದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಆ 4 ವರ್ಷ ಹಲವು ಕಡೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಮಲ್ಲಯುದ್ಧ, ಮೃಗಗಳೊಂದಿಗೆ ಒಂದು ಜಗಳ, ಅವತ್ತಿದ್ದಂತಹ ಕ್ರೀಡೆ ವ್ಯತ್ಯಾಸವಾದದ್ದು. ಅನಂತರ ಬಾಣಗಳನ್ನಿಟ್ಟು ಯುದ್ಧ, ಕತ್ತಿಗಳನ್ನಿಟ್ಟು ಯುದ್ಧ, ಆ ರೀತಿ ಹಲವಾರು ಕಡೆಗಳಲ್ಲಿ ಟೂರ್ನಮೆಂಟ್ ಮಾಡ್ತಾಯಿದ್ರು. ಜನಗಳು ಹುಚ್ಚು ಹಿಡಿದಂತೆ, ಇವತ್ತಿರುವ ಅದೇ ರೀತಿಯಲ್ಲಿಯೇ ಹುಚ್ಚು ಹಿಡಿದವರಂತೆ ಆ ಕ್ರೀಡೆಗಳಲ್ಲಿ ಸಮಯವನ್ನು ಕಳೀತಾ ಇದ್ರು. ಯಾಕೆ ಇದನ್ನು ಗ್ರೀಕರು ತಂದರು ಎಂಬುದಾಗಿ ನೋಡುವುದಾದರೆ, ಗ್ರೀಕ್ ತತ್ವಶಾಸ್ತ್ರವು ಈ ರೀತಿಯಾಗಿ ಹೇಳುತ್ತದೆ, ಜನಗಳು ಆಳ್ವಿಕೆಗಾರರು ಮಾಡುವಂತಹ ತಪ್ಪುಗಳನ್ನು ಕಂಡುಕೊಳ್ಳಬಾರದ ಹಾಗೆ ಅವರಿಗೆ ಕ್ರೀಡೆಗಳನ್ನು ಕೊಡಿರಿ ಎಂಬುದಾಗಿ ಹೇಳುತ್ತದೆ. ಕ್ರೀಡೆಯನ್ನು ತೋರಿಸಿ ಮನುಷ್ಯನ ಮನಸ್ಸನ್ನು ಮಾರ್ಪಡಿಸಿದ್ರೆ ಅವನನ್ನು ಮಾಡುವಂಥ ತಪ್ಪನ್ನು ಗಮನಿಸಿ ನೋಡುವುದಿಲ್ಲ. ನಾವು ಬಂದು ಇಲ್ಲಿ ಮಾಡುವಂತಹ ಭ್ರಷ್ಟಾಚಾರ, ಇಲ್ಲಿರುವಂಥ ಸಮಸ್ಯೆಯನ್ನು ಗಮನಿಸುವುದಿಲ್ಲ. ಒಂದು ದೇಶದ ಗಮನವನ್ನು ಬೇರೆ ಕಡೆ ತಿರುಗಿಸ್ಬೋದು. ಹಾಗಾದರೆ ಕ್ರೀಡೆಯ ಮೇಲೆ ಹುಚ್ಚರಂತೆ ತಿರುಗಾಡೋದು ಇವತ್ತಿನವರೆಗೂ. ಎಷ್ಟು ಕೋಟಿಗೆ ಒಂದು IPLನ ನೋಡಿ, ಅದರಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಹರಾಜು ಕೂಗಿ ಅವರನ್ನು ಕರೆಗೆ ತೆಗೆದುಕೊಳ್ಳೋದು ನೋಡ್ತೀವಿ ನಾವು. ಆ ದಿನಗಳಲ್ಲಿ ದಾಸತ್ವ ವ್ಯಾಪಾರ ಇರಬೇಕಾದ್ರೆ ದಾಸತ್ವದಲ್ಲಿರುವವರನ್ನು ತಂದು ಅವರನ್ನು ಒಂದು ಆಕ್ಷನ್ ಮಾಡಿ, ಒಂದು ಹರಾಜನ್ನು ಇಟ್ಟು
ಯಾರು ಅಧಿಕ ಹರಾಜಿಗೆ ಕೂಗ್ತಾರೋ ಅವ್ರಿಗೆ ಕೊಡ್ತಾ ಇದ್ರು. ಆ ರೀತಿಯಾಗಿ ಇವತ್ತಿನ ಕಾರ್ಯ ನಡೀತಾ ಇದೆ. ಯವನಸ್ಥರು ಅದರಲ್ಲಿ ಬಹಳ ಹುಚ್ಚರಾಗಿದ್ದಾರೆ. ಅವರನ್ನೆಲ್ಲ ಒಂದು ಕಡೆ ಬಿಟ್ಟರೂ ಕೂಡ ಈ ಸೇವಕರನ್ನು ಕೂಡ ನೀವು ನೋಡುವುದಾದರೆ ಅವರಿಗೆ ಯಾವಾಗ ನೋಡಿದ್ರೂ ರಾತ್ರಿ ಹಗಲಾಗಿ ಆಟ ಆಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಯಾವ ಎಂಟರ್ಟೈನ್ಮೆಂಟ್ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವರು ಪೂರ್ಣವಾಗಿ ಅದನ್ನು ವಿಗ್ರಹವಾಗಿಸಿಕೊಂಡು ಅದರ ಹಿಂದೆ ಓಡುತ್ತಾರೆ ನೋಡಿ. ಇದಕ್ಕೆ ಹೆಸರು ವಿಗ್ರಹ ಆರಾಧನೆ ಎಂಬುದಾಗಿ ಹೇಳ್ತಾರೆ. ಕುಡಿಯುವುದು, ತಿನ್ನುವುದು ಜೀವನದಲ್ಲಿ ಕೆಲವೊಂದು ಕಾರ್ಯ ಬಹಳ ಅವಶ್ಯ. ಆದರೆ ಅದಕ್ಕೆ ಮಿತಿ ಮೀರಿ ಸ್ಥಳವನ್ನು ಕೊಟ್ಟು ಅವುಗಳ ಕುರಿತಾಗಿ ಬಹಳ ಗಮನವನ್ನು ಹರಿಸಿ ಊಟಕ್ಕೋಸ್ಕರವೇ ಕೆಲಸ ಮಾಡೋದು. ಊಟ ಮಾಡುವುದಕ್ಕಾಗಿ, ತಿನ್ನುವುದಕ್ಕಾಗಿ, ಕುಡಿಯುವುದಕ್ಕಾಗಿ ಹಲವು ಸಮಯ ಅದಕ್ಕೋಸ್ಕರ ಖರ್ಚು ಮಾಡುವುದು, ಇದೆಲ್ಲ ವಿಗ್ರಹಾರಾಧನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಜನಗಳು ತಿನ್ನುವುದು, ಕುಡಿಯುವುದು ಅದಕ್ಕೋಸ್ಕರವಾಗಿ ಕುಳಿತು ಆಟವಾಡುವುದಕ್ಕೆ ಎದ್ದರು. ಹಾಗಾದರೆ ಊಟ ಮಾಡೋದು, ಕುಡಿಯುವಂಥದ್ದು, ಆಟ ಆಡುವಂಥದ್ದು, ಊಟ ಮಾಡೋದು, ಕುಡಿಯೋದು, ಆಟವಾಡೋದು ನೋಡ್ರಿ, ಅದನ್ನೇ ವಿಗ್ರಹಾರಾಧನೆ ಎಂಬುದಾಗಿ ಹೇಳುತ್ತಾರೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಇದೆ. ಇದು ಒಂದು ವಿಗ್ರಹಾರಾಧನೆ. ಇದು ಇವತ್ತು ಸಭೆಯಲ್ಲಿ ಬಂದಿದೆ, ನಿಮಗೆ ಚೆನ್ನಾಗಿ ಗೊತ್ತು. 2ನೇ ಕಾರ್ಯವನ್ನು ನೋಡಿ, ವಸ್ತುವಿನ ಮೇಲೆ ಆಸೆ. ವಸ್ತುವಿನ ಮೇಲೆ ಆಸೆಗೆ ಹೆಸರು ವಿಗ್ರಹಾರಾಧನೆ. ಎಫೆಸಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯವು, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯವು ಇದನ್ನು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲು ಎಫೆಸ 5:5 ಹೇಳ್ತಾರೆ, ಗಮನಿಸಿ. ಜಾರರಾಗಿರಬಹುದು, ದುರಾಚಾರಿಗಳಾಗಿರಬಹುದು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ. ವಿಗ್ರಹಕ್ಕೆ ನಮಸ್ಕಾರ ಮಾಡಿದರೆ ಮಾತ್ರ ವಿಗ್ರಹ ಆರಾಧಕ ಅಂತ ಅರ್ಥ ಅಲ್ಲ. ವಸ್ತುವಿನ ಮೇಲೆ ಆಸೆ. ಈಗ ದೇವ ಜನಗಳ ಒಳಗೆ ವಸ್ತುವಿನ ಆಸೆ ಎನ್ನುವಂಥ ಪಾಪ ಪ್ರೇರೇಪಿಸಲ್ಪಡುವುದನ್ನು ನೋಡ್ತಾ ಇದ್ದೀವಿ. ಸೇವಕರನ್ನು ನೋಡಿ, ವಸ್ತುವಿನ ಆಸೆ ಮೇಲಿರುವಂಥ ಬೋಧಕರು, ವಸ್ತುವಿನ ಆಸೆ ಇರುವಂಥ ಸಭೆಗಳು, ಅವರ ಗಮನ ಪೂರ್ತಿಯಾಗಿ ವಸ್ತು ವಸ್ತು. ಅಷ್ಟು ಮಾತ್ರವಲ್ಲ, ತಾವು ಮಾತ್ರ ವಸ್ತುವನ್ನು ಹುಡುಕಿದರೆ ಅವರು ವಿಶ್ವಾಸಿಗಳು ನಾಳೆ ಎದ್ದು ಪ್ರಶ್ನೆ ಕೇಳ್ಬಿಡ್ತಾರಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಅವರ ಒಳಗೂ ವಸ್ತುವಿನ ಆಸೆ ಎನ್ನುವಂಥ ಭಾವನೆಯನ್ನು ಪ್ರೇರೇಪಿಸುತ್ತಾರೆ, ಆಸೆಯನ್ನು ಪ್ರೇರೇಪಿಸ್ತಾರೆ. ಅದಕ್ಕೆ ಸತ್ಯವೇದದಿಂದ ನೀವು ಯಾವ ರೀತಿ ಶ್ರೀಮಂತರಾಗುವುದು, ವಸ್ತುವಿನ ಮೇಲೆ ಯಾವ ರೀತಿ ಆಸೆಯನ್ನು ಪಡಬೇಕು, ವಸ್ತುಗಳನ್ನು ನೀವು ಕರ್ತನ ಆತ್ಮವನ್ನಿಟ್ಟು ಯಾವ ರೀತಿ ಸಂಪಾದನೆ ಮಾಡುವಂಥದ್ದು, ಸಮೃದ್ಧಿಯನ್ನು ಯಾವ ರೀತಿ ಹೊಂದುವುದು, ಇವೆಲ್ಲ ಟೀಚಿಂಗ್ ಥರ ಹೇಳ್ಕೊಟ್ಟು ನಮ್ಮ ಗಮನವನ್ನು ಕರ್ತನ ಬಳಿಯಿಂದ ತಿರುಗಿಸಿ ಕರ್ತನ ಮುಖಾಂತರವಾಗಿ ಆರ್ಥಿಕತೆಯನ್ನು ನಾವು ಜಯಿಸುವುದು ಹೇಗೆ ಎಂಬುದಾಗಿ ಹೇಳ್ತಾರೆ. ಇದನ್ನು ಸರಿಯಾದ ಕ್ರಮನೇನಾ ಎಂಬುದಾಗಿ ಒಂದು ಪ್ರಶ್ನೆ ನಮಗೆ ಬರಬಹುದು. ಸತ್ಯವೇದ ವಸ್ತುವಿನ ಬಗ್ಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವೆಲ್ಲವೂ ನಿಮಗೆ ಅಗತ್ಯ ಎಂಬುದಾಗಿ ನಿಮ್ಮ ತಂದೆ ತಿಳಿದಿದ್ದಾರೆ. ನಿಮಗೆ ಏನು ಬೇಕೋ ಅವರು ಅದನ್ನು ನಿಮಗೆ ಆ ಸಮಯದಲ್ಲಿ ಕೊಟ್ಬಿಡ್ತಾರೆ. ನಾವು ಅಜ್ಞಾನಿಗಳ ಹಾಗೆ ವಸ್ತುಗಳ ಹಿಂದೆ ಓಡಿ ಅಜ್ಞಾನಿಗಳ ಈ ಲೋಕದಲ್ಲಿ ಆಶಾಪಾಶವಾಗಿರುವ ಕಾರ್ಯಗಳನ್ನು ಹುಡುಕಿ ಓಡುವವರಾಗಿರ್ತಾರೆ. ಸತ್ಯವೇದ ಹೇಳುತ್ತೆ, ಈ ಒಂದು ಹಣ, ಕಾಸು, ವಸ್ತು ಎನ್ನುವಂಥದ್ದು ಪಾಪವಲ್ಲ, ಆದರೆ ಅದುವೇ ಮುಖ್ಯ ಎಂಬುದಾಗಿ ಎಣಿಸಿ ದೇವರನ್ನ ಹಿಂದೆ ತಳ್ಳಿ ಓಡ್ತಾರೆ ನೋಡಿ, ಅದು ಪಾಪ. ವಸ್ತು ಪಾಪ ಅಲ್ಲ, ವಸ್ತುವಿನ ಆಸೆ ಪಾಪ. ಹಾಗಾದರೆ ವಸ್ತುವಿನ ಮೇಲಿರುವಂತಹ ಅಪ್ರಮೇಯವಾದ ಆಸೆ, ಒಬ್ಬನು ಬಡವನಾಗಿದ್ದೇ ವಸ್ತುವಿನ ಆಸೆ ಉಳ್ಳವನಾಗಿರ್ಬೋದು, ಒಬ್ಬನು ಶ್ರೀಮಂತನಾಗಿದ್ದು ವಸ್ತುವಿನ ಆಸೆ ಇಲ್ಲದವನಾಗೂ ಇರ್ಬೋದು. ಈ ಬಡವನಾಗಿರ್ತಾನೆ, ಕೈಯಲ್ಲಿ ಏನೂ ಇರಲ್ಲ, ಆದರೆ ವಸ್ತುವಿನ ಮೇಲೆ ಆಸೆ ಇರುತ್ತೆ. ಈ ವಸ್ತುವಿನ ಆಸೆ ಎನ್ನುವಂಥದ್ದೇ ವಿಗ್ರಹ. ಆ ವಸ್ತುವಿನ ಆಸೆ ಇರುವವರು ವಸ್ತುಗಳನ್ನು ಹುಡುಕುತ್ತಲೇ ಇರುತ್ತಾರೆ. ಈಗ ನಾವೇನು ಮಾಡ್ತಾರೆ, ಬಹಳ ತಂತ್ರವಾಗಿ ಸಭೆಗಳ ಒಳಗೆ ವಸ್ತುಗಳನ್ನು ನೀವು ಬೈಬಲ್ ಒಳಗೆ ಹುಡುಕಿರಿ, ಚರ್ಚ್ ಒಳಗೆ ಹುಡುಕಿರಿ, ನೀವು ಅಭಿಷೇಕದ ಒಳಗೆ ಹುಡುಕಿರಿ, ಒಂದು ವಾಗ್ದಾನದ ಒಳಗೆ ಹುಡುಕಿರಿ. ಒಟ್ಟಾರೆಯಾಗಿ ಕಾರ್ಯ ಒಂದೇ, ನೀವು ಲೋಕದ ವಸ್ತುವನ್ನು ಹುಡುಕಿರಿ ಎನ್ನುವುದೇ ಕಾರ್ಯ. ನೀವು ಅದನ್ನು ಹೊರಗೆ ವ್ಯಾಪಾರದಲ್ಲಿ ಹುಡುಕಿದ್ರು ಸರಿ, ಸಮುದ್ರವನ್ನು ದಾಟಿ ಹೊರದೇಶದಲ್ಲಿ ಹುಡುಕಿದ್ರು ಸರಿ, ಸಭೆ ಒಳಗೆ ಬೈಬಲ್ ಒಳಗೆ ಹುಡುಕಿದ್ರು ಸರಿ, ವಸ್ತುವಿನ ಆಸೆನೇ ಅದರಲ್ಲಿ ಬಹಳ ಮುಖ್ಯವಾದದ್ದು. ಹಾಗಾದರೆ ವಸ್ತುವಿನ ಆಸೆ ಎನ್ನುವಂಥದ್ದು ಪಾಪ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಇಹಲೋಕಕ್ಕಾಗಿ ಮಾತ್ರ ನನ್ನನ್ನು ಹಿಂಬಾಲಿಸುವವನು ಎಲ್ಲರಲ್ಲಿಯೂ ಪರಿತಪ್ಪಿಸಲ್ಪಡುವವನಾಗಿರ್ತಾನೆ. ಹಾಗಾದರೆ ಇಹಲೋಕ, ಈ ಪ್ರಪಂಚ, ಈ ಲೋಕ ಕಾರ್ಯಕ್ಕೆ ಮಾತ್ರ
ಇವತ್ತು ಈ ನೂತನ ಉಪದೇಶಗಳು ಲೋಕದ ಮೂಲೆ ಮೂಲೆಗಳಲ್ಲಿಯೂ ಹೇರಳವಾಗಿ ಉಂಟಾಗಿರುವುದನ್ನು ನೋಡ್ತೀವಿ. ನೀವು ವಸ್ತುವಿನ ಹುಡುಕುವುದಕ್ಕೆ ಹೊರಗೋಗಂತೇಳಿ ನೀವು ಬಡ್ಡಿ ಕೊಟ್ಟು ಖರೀದಿ ಮಾಡ್ರಿ, ಬಿಸ್ನೆಸ್ಸಲ್ಲಿ ಹಾಕ್ರಿ ಎಂಬುದಾಗಿ ಹೇಳಿದ್ರೆ ತಾನೇ ತಪ್ಪಾಗಿ ಅನ್ಕೋತೀರಾ? ವಸ್ತುವನ್ನು ನೀವು ಬೈಬಲ್ ಒಳಗೆ ಹುಡುಕ್ರಿ, ಚರ್ಚ್ ಒಳಗೆ ಹುಡುಕ್ರಿ, ಆರಾಧನೆಯಲ್ಲಿ ಹುಡುಕ್ರಿ. ನೀವು ಆಫರಿಂಗ್ ಕೊಡೋದ್ರಲ್ಲಿ ವಸ್ತುವಿನ ಆಸೆಯೊಂದಿಗೆ ಆಫರಿಂಗ್ ಕೊಡ್ರಿ. ಹಾಗಾದರೆ ಬೈಬಲ್ ಓದಿದ್ರೆ ವಸ್ತುವಿನ ಆಸೆಯೊಂದಿಗೆ ಓದ್ತಾರೆ, ಅಭಿಷೇಕದಲ್ಲಿ ತುಂಬಲ್ಪಟ್ಟರೆ ವಸ್ತುವಿನ ಆಸೆಗೋಸ್ಕರವಾಗಿ ತುಂಬಲ್ಪಡ್ತಾನೆ, ಕಾಣಿಕೆ ಕೊಟ್ಟರೆ ವಸ್ತುವಿನ ಆಸೆಗೋಸ್ಕರವಾಗಿ ಕೊಡ್ತಾನೆ. ಇದೇನಿದು? ಕರ್ತನು ಹೇಳಿದ್ದು ಒಂದು ವಸ್ತು ಅಲ್ಲ, ವಸ್ತುವಿನ ಆಸೆ ಪಾಪ. ಹಾಗಾದರೆ ವಸ್ತುವಿನ ಆಸೆ ಎನ್ನುವ ಪಾಪವನ್ನ, ಹಾಳು ಮಾಡುವಂಥ ಅಸಹ್ಯವನ್ನ ಪರಿಶುದ್ಧ ಸ್ಥಳದಲ್ಲಿ ಇಟ್ಬಿಡ್ತೇವೆ. ಪರಿಶುದ್ಧ ಸ್ಥಳದ ಒಳಗೆ ಬಂದಿದೆ ಎನ್ನುವುದಕ್ಕಾಗಿ ಆ ಅಸಹ್ಯ ಪರಿಶುದ್ಧತೆ ಆಗುತ್ತಾ? ಹಾಳು ಮಾಡುವ ಅಸಹ್ಯ ಆಗಲ್ಲ. ಆದ್ದರಿಂದ ಈ ಪಾಪದ ಒಳಗೆ ಇವತ್ತು ಲೋಕದಲ್ಲಿ ಹೆಚ್ಚು ಕಡಿಮೆ 80% ಸೇವಕರು, ಸೇವೆಗಳು, ಸಭೆಗಳು ವಸ್ತುವಿನ ಆಸೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಚಲಿಸುವುದು ಕಾಣಲ್ಪಡ್ತಾ ಇದೆ. ಇದು ಕರ್ತನಿಗೆ ಅಸಹ್ಯ. ಅದನ್ನೇ ಹೇಳ್ತಾ ಇದ್ದಾರೆ ಈ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಗಮನಿಸಿರಿ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ ವಿಗ್ರಹಾರಾಧನೆಗೆ ಸಮ. ಬೇರೆ ಏನು ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡಿ, ವಸ್ತುವಿನ ಆಸೆ ಎನ್ನುವುದು ವಿಗ್ರಹಾರಾಧನೆ. ವಿಗ್ರಹಾರಾಧನೆಯು ಲೋಭವು ಸಮವಾಗಿದೆ. ಈ ವಸ್ತುವಿನ ಆಸೆನ ಲೋಭ ಅಂತ ಕರೀತಾರೆ. ಈ ವಸ್ತುವಿನ ಆಸೆ ಎಲ್ಲಿಯ ಒಂದು ಆಸೆಗೆ ಅದ್ರ ಪ್ರಕಾರ ನೀವು ನಡೆದ್ರೆ ಅದು ತಪ್ಪು. ಪ್ರಾರ್ಥನೆ ಮಾಡಿದ್ರೆ ಅದರಲ್ಲಿ ವಸ್ತುವನ್ನು ಹುಡುಕ್ತೀವಿ, ಸೇವೆಯನ್ನು ಮಾಡಿದ್ರೆ ಅದರಲ್ಲಿ ವಸ್ತುವನ್ನು ಹುಡುಕ್ತೀವಿ, ಕಾಣಿಕೆಯನ್ನು ಕೊಟ್ಟರೆ ವಸ್ತುವಿನ ಆಸೆಗೋಸ್ಕರವಾಗಿ ಕೊಡ್ತೀವಿ, ಆರಾಧನೆ ಮಾಡಿದ್ರೆ ವಸ್ತುವಿನ ಆಸೆಗೋಸ್ಕರವಾಗಿ, ಬೈಬಲ್ ಓದಿದ್ರೆ ಅದರಿಂದ ನಾವು ಯಾವ ರೀತಿ ಶ್ರೀಮಂತರಾಗುವುದು ಎನ್ನುವ ಆಸೆಯಿಂದ ಬೈಬಲ್ ಓದುತ್ತೇವೆ. ಹಾಗಾದರೆ ವಸ್ತುವಿನ ಆಸೆಯೊಂದಿಗೆ ಮಾಡುವ ಎಲ್ಲವೂ ಕೂಡ ವಿಗ್ರಹಾರಾಧನೆ. ಅದನ್ನ ಸಭೆ ಒಳಗ್ತಾನೆ ಮಾಡ್ತೀವಿ, ಸಭೆ ಒಳಗೆ ಮಾಡಿದ್ರು ವಿಗ್ರಹಾರಾಧನೆಯೇ. ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ಬಂದು ನಿಲ್ಲುತ್ತದೆ. ಆ ರೀತಿ ನೋಡಬೇಕಾದ್ರೆ ನೀವಲ್ಲಿ ನಿಲ್ಬೇಡ್ರಿ, ಓಡೋಗ್ರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಇದೆಲ್ಲ ವಿಗ್ರಹಾರಾಧನೆ. 3ನೆಯ ವಿಗ್ರಹಾರಾಧನೆ ಹಠ ಹಿಡಿಯುವಂಥದ್ದು. ವಿಗ್ರಹಾರಾಧನೆ ಇದೆಲ್ಲ ದೇಶದಲ್ಲಿರುವುದನ್ನು ಹೇಳ್ತಾ ಇಲ್ಲ, ದೇವರ ಜನಗಳ ನಡುವೆ ಇರುವುದನ್ನು ಹೇಳ್ತಾ ಇದ್ದೀನಿ. ಅದುವೇ ರೌದ್ರಕ್ಕೆ ಮೂಲ ಕಾರಣ. ಹಠ ಹಿಡಿಯುವಂಥದ್ದು ವಿಗ್ರಹಾರಾಧನೆ. 1 ಸಂವರಣ ಪುಸ್ತಕ 15ನೇ ಅಧ್ಯಾಯ 23ನೇ ವಾಕ್ಯ ನಿಮ್ಮೆಲ್ಲರಿಗೂ ಕಂಠಪಾಠವಾಗಿ ಗೊತ್ತಿರುತ್ತದು. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯ ಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು. ಹಠವು ಎನ್ನುವಂಥದ್ದು ಭಕ್ತಿ ಇಲ್ಲದಿರುವಂತಹ ಸ್ವಭಾವಕ್ಕೂ ಅನಂತರ ವಿಗ್ರಹ ಆರಾಧನೆಗೂ ಸಮವಾಗಿರುವಂಥದ್ದಾಗಿದೆ. ಈಗ ಸಮೀಪದಲ್ಲಿ ನೀವು ನೋಡಿದ್ದೀರಾ? ನಾನು ಯಾವ ಸಭೆಗಳನ್ನು ತಪ್ಪಾಗಿ ಇಷ್ಟಪಡ್ತಾ ಇಲ್ಲ. ಹಲವು ಸಭೆಗಳಲ್ಲಿ ಈಗ ಸಮೀಪ ಕಾಲಗಳಲ್ಲಿ ಒಳಗೊಳಗೆ ಜಗಳ, ಕಲಹ, ಗಲಾಟೆ, ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವಂಥದ್ದು. ಅದು ವಿಶ್ವಾಸಿಗಳಾಗಿದ್ದರೂ ಪರವಾಗಿಲ್ಲ. ಎಲೆಕ್ಷನ್ ಹೆಸರನ್ನ ಇಟ್ಟು ಒಳಗಿರುವಂತಹ ಕಮಿಟಿಯಲ್ಲಿ ಜಗಳ ನಡೆಯೋದು ನೋಡಿದ್ದೀವಿ, ಅದು ಕೂಡ ಪರವಾಗಿಲ್ಲ. ಸೇವೆ ಮಾಡುವಂತಹ, ಸಭೆಯನ್ನು ಮುನ್ನಡೆಸುವಂಥ ಸಭಾ ಪಾಲಕರುಗಳು ಅವರು ಕೂಡಿದಂತಹ ದೊಡ್ಡ ಕಾನ್ಫರೆನ್ಸ್ನಲ್ಲಿ ಒಡೆದಾಟ, ಜಗಳ ಉಂಟಾಗಿ ಪೊಲೀಸ್ ಒಳಗೆ ಬಂದು ಆ ಕೂಟವನ್ನು ನಿಲ್ಲಿಸಲು ಹೇಳಿ ಇದೆಲ್ಲ ಬಂದು ನಾವು ನೋಡ್ತೀವಿ. ಇನ್ನೂ ಹಲವು ಕಡೆಗಳಲ್ಲಿ ಈ ಸಭೆಯಲ್ಲಿ ನಂತರ ಯಾರೋ ಸ್ಥಳಕ್ಕೆ ಬರಬೇಕು ಎಂಬುದಾಗಿ ಹೇಳಿ ಒಂದು ದೊಡ್ಡ ಕಲಹ ಬಂದು ಅಲ್ಲಿ ಕೂಡ ಪೊಲೀಸ್ ಎಲ್ಲ ಒಳಗೆ ಬಂದು ಸಭೆಯನ್ನು ಕೂಡಿಸಿ ಅನಂತರ ಅವರನ್ನು ಕರೆದು ಮಾತಾಡಿ ಅವರು ಹೊರಗೆ ಇರುವವರು ನ್ಯಾಯ ಒದಗಿಸಿದ ನೋಡ್ತೀವಿ. ಈ ರೀತಿ ಚಿಕ್ಕದು ದೊಡ್ಡದಾಗಿ ಇವತ್ತು ಕ್ರೈಸ್ತರು ಜಗಳವಾಡುವುದಕ್ಕೆ ಕಲಿತುಕೊಂಡಿದ್ದಾರೆ. ಕ್ರೈಸ್ತ ಸೇವಕರು ಅಲ್ಲಿ ಹೋಗಿ ಪಾಸ್ಟರ್ ನೋಡುವುದಾದರೆ ಅಲ್ಲಿ ದೊಡ್ಡ ಕುರ್ಚಿಯನ್ನು ತಗೊಂಡು ಹೊಡಿತಾ ಇದ್ದಾರೆ. ಮತ್ತೊಂದು ಕಡೆ ಪಾಸ್ಟರು ಅವ್ರಿಗೆ ವಿರುದ್ಧವಾಗಿ ಜಗಳ ಆಡ್ತಾ ಇದ್ದಾರೆ. ಇದೆಲ್ಲ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀವಿ. ನಾಳೆ ಮುಂದಿನ ವಾರ ಭಾನುವಾರ ಇವರು ಬಂದು ಇಲ್ಲಿ ಪ್ರಸಂಗ ಮಾಡ್ತಿರ್ತಾರೆ. ಅಲ್ಲಿ ಏನು ಪ್ರಸಂಗ ಮಾಡ್ತಾರೆ? ತಾನು ಮಾಡಿದ್ದನ್ನು ನ್ಯಾಯಪಡಿಸ್ತಾರೆ. ತಾನು ಮಾಡಿದ್ದಕ್ಕೆ ಒಂದು ಕಾರ್ಯವನ್ನು ಹೇಳ್ತಾರೆ. ಸತ್ಯವೇದ ಹೇಳುವುದು ಹಠ ಎನ್ನುವಂಥದ್ದು, ಹಠ ಮಾಡಿ ಅಲ್ಲಿ ಒಳಗೊಳಗೆ ಕಲಹವನ್ನು ಎಬ್ಬಿಸಿ ತಮ್ಮ ಸ್ವಂತ ಬಲ ಪರಾಕ್ರಮವನ್ನು ತೋರಿಸಿ ಕರ್ತನ ಸಭೆಯನ್ನು ಅಸಹ್ಯ ಮಾಡ್ತಾರೆ ನೋಡಿ. ಅದಕ್ಕೆ ಹೆಸರು ವಿಗ್ರಹಾರಾಧನೆ ಎಂಬುದಾಗಿ ಹೇಳುತ್ತೆ. ಹಠ. ಇವತ್ತು ಹಠದ ಕ್ರೈಸ್ತರು ಹೊರ ದೇಶದಲ್ಲೇ ಬಹಳ ಜಗಳ ಆಡೋದಿಲ್ಲ, ಅಲ್ಲಿ ಮೌನವಾಗಿದ್ದು ಬಿಡ್ತಾರೆ. ಹೊರಗೆ ಬಂದು ಬೇರೆ ಏನಾದರೂ ಒಂದು ಧರ್ಮದ ಉಗ್ರವಾದಿನೋ
ಯಾರೋ ಚರ್ಚ್ ಒಳಗೆ ಬಂದರೆ ಸ್ಟೇಫನನ ಹಾಗೆ ನಿಲ್ಲುತ್ತಾರೆ. ಆದರೆ ಒಳಗೊಳಗೆ ನೀವು ಬಿಟ್ಟರೆ ಎಲೆಕ್ಷನ್ ಎನ್ನುವ ಹೆಸರಲ್ಲಿ, ಸ್ಥಾನ ಎನ್ನುವ ಹೆಸರಲ್ಲಿ, ಕಾಣಿಕೆ ಎನ್ನುವ ಹೆಸರಲ್ಲಿ, ಅಂಗೀಕಾರ ಎನ್ನುವ ಹೆಸರಲ್ಲಿ, ಹಲವು ಹೆಸರುಗಳಲ್ಲಿ ಒಳಗೊಳಗೆ ದೊಡ್ಡ ಜಗಳ. ಸಮೀಪದಲ್ಲಿ ಎಷ್ಟೊಂದು ಯೂಟ್ಯೂಬಲ್ಲಿ ನೋಡಿದ್ವಿ ನಾವು. ಇದನ್ನು ತೆಗೆದು ಪಬ್ಲಿಷ್ ಮಾಡುವುದಕ್ಕೆ ವ್ಯಕ್ತಿಗಳಿದ್ದಾರೆ. ಹಾಗಾದರೆ ಈ ಒಂದು ಹಠ ಎನ್ನುವಂತಹ ಸಂಪ್ರದಾಯವನ್ನು ಕರ್ತನು ವಿಗ್ರಹಾರಾಧನೆ ಎಂಬುದಾಗಿ ಹೇಳುತ್ತಾರೆ. ಒಂದು ಭಿನ್ನಾಭಿಪ್ರಾಯ ಬರ್ಬೋದು, ಅದರಲ್ಲಿ ಮಾತಾಡ್ಕೋತಾರೆ, ನೀನು ಹೇಳಿದಂತೆ ಈ ಉಪದೇಶ ತಪ್ಕಣಯ್ಯ, ನೀನು ಹೇಳಿದ್ದು ಹೀಗೆ ಎಂಬುದಾಗಿ ಭಿನ್ನಾಭಿಪ್ರಾಯ ಬರ್ಬೋದು. ಅದು ಬೇರೆ, ಅದು ಪೌರಾಣ ಕಾಲದಲ್ಲಿಯೇ ಬಂದಿದೆ. ಆದರೆ ಅದನ್ನು ಹೇಳ್ತಾ ಇಲ್ಲ. ಇಲ್ಲಿ ಬರುವುದು ಹಠ ಮಾಡುವುದು, ರಕ್ತ ಸುರಿಸುವಂತೆ ಮಾಡುವುದು. ಒಂದು ಪ್ರತ್ಯೇಕ ಸಭೆಯ ಆರಾಧನೆಯಲ್ಲಿ ಕೆಲವು ವರ್ಷಗಳ ಹಿಂದೆ ನೀವು ನೋಡಿರ್ತೀರಾ, ಒಬ್ಬ ಅಯ್ಯನವರು ಅಲ್ಲಿ ಆರಾಧನೆ ನಡೆಸ್ತಾ ಇರ್ತಾರೆ. ಹಾಗಾದರೆ ಈ ಅಯ್ಯನವರ ನೇಮಕ ಸರಿಯಿಲ್ಲ ಅಂತೇಳಿ ಮೇಲಿಂದ ಬೇರೆಯೊಬ್ಬ ಅಯ್ಯನವರನ್ನು ಅಲ್ಲಿ ಒಳಗೆ ಹಾಕಿದ್ದಾರೆ. ಇವರು ಆರಾಧನೆ ನಡೆಸ್ತಿರ್ಬೇಕಾದ್ರೆ ಆ ಅಯ್ಯನವರು ಒಂದು 4-5 ಮಂದಿಯೊಂದಿಗೆ ಒಳಗೆ ನುಗ್ತಾರೆ. ಒಳಗೆ ನುಗ್ಗಿ ನೇರವಾಗಿ ಆಲ್ಟರ್ ಮೇಲೆ ಹತ್ತಿ ಸಭೆಯವರು ಅಲ್ಲಿ ದೇವರನ್ನ ಸ್ತೋತ್ರ ಮಾಡಿ ಹಂಗೆ ಆಡ್ತಾ ಇದ್ದಾರೆ. ಮೇಲೆ ಹತ್ತಿ ಇವರ ಅಂಗಿಯನ್ನು ಹಿಡಿದು ಅವರನ್ನು ಎಳೆದು, ಅದರ 4-5 ಸ್ಟೆಪ್ಸ್ ಇರುತ್ತೆ, ಕೆಳಗೆ ಅವರನ್ನು ತಳ್ಳಿ ಕುತ್ತಿಗೆ ಹಿಡಿದು ಅವರನ್ನು ಹೊರಗೆ ಎಳ್ಕೊಂಡು ಬಂದು ಬಾಗಿಲವರೆಗೂ ತಂದು ತಳ್ಳಿಬಿಡ್ತಾರೆ. ಇದನ್ನು ನೋಡಿ ಬಹಳ ನನ್ನ ಮನಸ್ಸು ಕಷ್ಟಪಟ್ಟಿತ್ತು. ಜಗಳ ಬರೋದು ನೋಡಿದ್ದೀವಿ. ನಾನು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಹಲವು ಜಗಳಗಳನ್ನು ನೇರಾಗಿ ನೋಡಿದ್ದೇನೆ. ಸುರಿಸಲ್ಪಟ್ಟ ರಕ್ತದಲ್ಲಿ ನಾನು ನಡ್ಕೊಂಡು ಹೋಗಿದ್ದೇನೆ. ಆದರೆ ಇದನ್ನು ನೋಡಬೇಕಾದ್ರೆ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಅನ್ಯರು ಜಗಳವಾಡ್ತಾರೆ, ಅಲ್ಲಿ ಬಂದು ಗಲಾಟೆಯಲ್ಲಿ ಜಗಳ ನಡೆಯುತ್ತೆ, ಅದೆಲ್ಲ ಎಷ್ಟೊಂದು ನೋಡಿದ್ದೀವಿ ನಾವು. ಆದರೆ ಇದು ದೇವರ ಆಲಯ, ದೇವರ ಪ್ರಸನ್ನತೆ ಇರುವಂಥ ಸ್ಥಳದಲ್ಲಿ ಜಗಳ ಆಡಬೇಕು ಅಂತ ಹೇಳಿದ್ರೆ ಹೊರಗೆ ನಿಮಗೆ ಸ್ಥಳ ಇಲ್ವಾ? ಕರ್ತನು ಆಲ್ಟರ್ನಲ್ಲಿ ಅಲ್ಲಿ ಒಳಗೆ ಇರುವುದಿಲ್ಲವಾ? ಆ ಸ್ಥಳದಲ್ಲಿ ಇಂತಹ ಒಂದು ಅಸಹ್ಯವನ್ನು ಮಾಡ್ತಾರೆ. ವಿಶ್ವಾಸಿಗಳ ಪರಿಸ್ಥಿತಿ ಬಹಳ ಪರಿತಪಿಸುವಂತಿತ್ತು. ಅವರೇನು ನೋಡದ ರೀತಿಯಲ್ಲಿ ಒಂದು ಕಡೆ ಹೆಣ್ಣು ಮಕ್ಕಳು ಮುಸುಕನ್ನು ಹಾಕಿಕೊಂಡು, ಪುರುಷರು ತಲೆಬಾಗಿಕೊಂಡು ಹಾಡನ್ನು ಬಿಡದೆ ಆಡ್ತಾ ಇದ್ದಾರೆ. ಆ ಹಾಡನ್ನು ಹಾಗೆ ಆಡ್ತಾ ಇದ್ದಾರೆ. ಹಾಡು ಹಿನ್ನೆಲೆಯಲ್ಲಿ ಜಗಳ ನಡೀತಾ ಇದೆ. ಹೊರಗೆ ತಂದು ತಳ್ತಾರೆ. ಹಠ ಎನ್ನುವಂಥದ್ದು ವಿಗ್ರಹ ಆರಾಧನೆ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುವಂಥದ್ದಾಗಿದೆ. ಅನಂತರ ಯಾರ ಮೇಲೆ ಕರ್ತನ ಉಗ್ರ ಕೋಪ ಬರುತ್ತೆ ಅಂತ ಕೇಳಿದರೆ, ಕರ್ತನು ಶುದ್ಧೀಕರಿಸಿದರೂ ಶುದ್ಧವಾಗದವರು ಇದ್ದಾರೆ. ಕರ್ತನು ಎಷ್ಟೇ ತೊಳೆದರೂ ಮತ್ತೆ 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 ಅವರು ಶುದ್ಧವಾಗದೆ ಹಳೆಯ ಪಾಪಕ್ಕೆ ಹಿಂದಿರುಗುವವರು. ಆ ಒಂದು ಪ್ರತ್ಯೇಕ ಅಳತೆಯ ಮೇಲೆ ಕರ್ತನ ಉಗ್ರತೆ, ರೌದ್ರ ಅವರ ಮೇಲೆ ಸಿಡಿಯುತ್ತೆ. ಎಹೆಜ್ಕೇಲ್ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 13ನೇ ವಾಕ್ಯ ಆ ರೀತಿಯಾಗಿ ಹೇಳುವಂಥದ್ದಾಗಿದೆ. ನಿನ್ನ ಪುಂಡಾಟವು ಅಸಹ್ಯವಾಗಿರುವುದರಿಂದಲೂ ನಾನು ನಿನ್ನನ್ನು ಎಷ್ಟು ಶುದ್ಧಿ ಮಾಡಿದರೂ ನೀನು ಶುದ್ಧಿಯಾಗದೆ ಹೋದುದರಿಂದಲೂ ನಾನು ನನ್ನ ರೋಷವನ್ನ ನಿನ್ನಲ್ಲಿ ತೀರಿಸಿ ಶಾಂತನಾಗುವವರೆಗೂ ನೀನು ನಿನ್ನ ಕೊಳೆಯನ್ನು ಇನ್ನೂ ಕಳೆದುಕೊಳ್ಳದೆ ಶುದ್ಧಿಯಾಗದೆ ಇರುವಿ. ನಾನು ನಿನ್ನ ಶುದ್ಧಿ ಮಾಡಿ ಪರಿಶುದ್ಧಗೊಳಿಸಿ ನನ್ನ ಕಾರ್ಯವನ್ನು ನೆರವೇರಿಸುವಾಗಿ ನನ್ನ ಇಟ್ಟಿರುವುದಾದರೆ ನೀನು ಮತ್ತೆ ಮತ್ತೆ ಆ ಪಾಪದಲ್ಲಿ ಹೋಗಿ ಬಿದ್ದು ಮತ್ತೆ ನನ್ನನ್ನು ಅಶುದ್ಧ ಮಾಡಿಕೊಳ್ಳುವುದರಿಂದ ಇನ್ನು ಮುಂದೆ ನಾನು ನನ್ನ ರೌದ್ರದಿಂದ ನಿನ್ನೊಂದಿಗೆ ಹೋರಾಡ್ತೀನಿ, ನನ್ನ ಉಗ್ರ ಕೋಪ ನಿನ್ನ ಮೇಲೆ ಒತ್ತಿ ಉರಿಯುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಸಭೆಯಾಗಿರ್ಬೋದು, ಸೇವೆಗಳಾಗಿರ್ಬೋದು, ಸೇವಕರಾಗಿರ್ಬೋದು, ತೊಳೆಯಲ್ಪಟ್ಟು ಮತ್ತೆ 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 ತಾವು ಇಟ್ಟಿರುವಂತಹ ಪಾಪವನ್ನು ಬಿಟ್ಟು ಹೊರಗೆ ಬಾರದೆ, ಹೊರ ತೋರುವಿಕೆಯಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ, ಅಳುವ ಹಾಗೆ, ಉಪವಾಸ ಮಾಡುವ ಹಾಗೆ, ಕಪಟತನ ಮಾಡುವ ಹಾಗೆ ಅದೇ ಪಾಪದಲ್ಲಿ ಮತ್ತೆ ಮತ್ತೆ ಇರೋದ್ರಿಂದ ಕರ್ತನ ಕೋಪ ಸಭೆಯ ಮೇಲೆ ಮಾತ್ರ ಅಲ್ಲ, ದೇಶದ ಮೇಲೆ ಬರುವಂಥದ್ದಾಗಿದೆ ಎಂಬುದಾಗಿ ಕರ್ತನು ಹೇಳುತ್ತಾರೆ. ಶುದ್ಧೀಕರಿಸಲ್ಪಟ್ಟದ್ದನ್ನು ಗ್ರಹಿಸಲಾಗದವನ ಹತ್ತಿರ 2 ಪೇತ್ರನ ಪುಸ್ತಕದಲ್ಲಿ 1ನೇ ಅಧ್ಯಾಯ 5ರಿಂದ 9ರವರೆಗಿರುವಂತಹ ವಾಕ್ಯಗಳಲ್ಲಿ ಪೇತ್ರನು ಹೇಳಿದ್ದಾರೆ. ಒಬ್ಬನು ತಾನು ಶುದ್ಧೀಕರಿಸಲ್ಪಟ್ಟದ್ದನ್ನು ಗ್ರಹಿಸದೆ ಮತ್ತೆ ಮತ್ತೆ ಅದೇ ಪಾಪದಲ್ಲಿ ಬೀಳುವಂಥದ್ದು, ಮತ್ತೆ ಹೋಗಿ ಅಶುದ್ಧವಾಗುವುದು, ಸ್ನಾನ ಮಾಡಿ ಕೆಸರಲ್ಲಿ ಬೀಳೋದು, ಈ ರೀತಿ ಮತ್ತೆ 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 ಅವನ ಜೀವನ ವ್ಯತ್ಯಾಸ ಪಡುವುದರ ಬಗ್ಗೆ ಹೇಳ್ತಾರಲ್ಲಿ. 2 ಪೇತ್ರ 1ನೇ ಅಧ್ಯಾಯ 6ರಿಂದ ಕೆಲವೊಂದು ವಾಕ್ಯಗಳು. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು,
ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನ ಒಂದು ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರಾಗದಂತೆ ಮಾಡುತ್ತವೆ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಇಂದಣ ಪಾಪಗಳನ್ನ ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ತಾನು ವಿಮೋಚನೆ ಹೊಂದಿದ್ದು, ರಕ್ಷಣೆ ಹೊಂದಿದ್ದು, ರಕ್ತದಿಂದ ತೊಳೆಯಲ್ಪಟ್ಟದ್ದೆಲ್ಲವೂ ಅವೆಲ್ಲವನ್ನ ಮರೆತು ಮತ್ತೆ ಮತ್ತೆ ಹಳೆಯ ಸ್ವಭಾವದಲ್ಲಿ ಹೋಗಿ ಬೀಳುವನಾಗಿ ಇದ್ದಾನೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾದರೆ ಇಂಥವರು ತಮ್ಮ ಹಳೆಯ ಪಾಪಗಳೊಂದಿಗೆ ಸಭೆಯೊಳಗೆ ಇದ್ದು ಹಿಂದೆ ಹೊರಗೆ ಮಾಡ್ತಿದ್ರು. ಈಗ ದೇವರ ಮಕ್ಕಳೊಂದಿಗೆ ಬೆರೆತು ಈ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಇಂಥವರ ಒಳಗೊಂಡಿರುವಂತಹ ಸಭೆಗಳು, ಇಂಥ ದೇವ ಮಕ್ಕಳು, ಕರ್ತನಿಗೆ ಅಸಹ್ಯವಾದವರುಗಳು, ಇವರ ನಿಮಿತ್ತವಾಗಿ ಕರ್ತನ ಉಗ್ರ ಕೋಪ ದೇಶದಲ್ಲಿ ಒತ್ತಿ ಹಿಡಿಯಲು ಸಾಧ್ಯತೆ ಇದೆ. ಮುಂದಿನ ಕಾರ್ಯವನ್ನು ಗಮನಿಸಿ. ಸೇವಕರನ್ನ ನಿಂದಿಸುವುದರಿಂದ ಬರುವಂಥದ್ದು, ಕರ್ತನು ಏರ್ಪಡಿಸಿರುವಂಥ ಸೇವಕರನ್ನ ನಿಂದಿಸುವುದರಿಂದ ಬರುವಂಥದ್ದು. 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 15ನೇ ವಾಕ್ಯ ಹೇಳುತ್ತದೆ, ಅವರ ತಂದೆಗಳ ದೇವರಾಗಿರುವ ಕರ್ತನು ತಮ್ಮ ಜನಗಳನ್ನು ತಮ್ಮ ವಾಸಸ್ಥಳವನ್ನು ಕಾಪಾಡುವುದಕ್ಕಾಗಿ ದಯೆಯುಳ್ಳವರಾಗಿರುವುದರಿಂದ ಅವರ ಬಳಿಯಲ್ಲಿ ತಮ್ಮ ಸ್ಥಾನಾಧಿಪತಿಗಳನ್ನು ಮುಂಚಿತವಾಗಿ ಕಳುಹಿಸಿದರು. ಆದರೂ ಅವರು ದೇವರ ಸ್ಥಾನಾಧಿಪತಿಗಳನ್ನು ಪರಿಹಾಸ್ಯ ಮಾಡಿ, ಅವರ ಮಾತುಗಳನ್ನು ಅಸಡ್ಡೆ ಮಾಡಿ, ಅವರ ಪ್ರವಾದಿಗಳನ್ನು ನಿಂದಿಸಿದರಿಂದ ಕರ್ತನ ರೌದ್ರ ಅವರ ಜನಗಳ ಮೇಲೆ ಬಂದಿತು. ಸಹಾಯವು ಇಲ್ಲದೆ ಹೋಯಿತು. ಅವರಿಗೆ ಬೇರೆ ಜಾಮೀನು ಸಿಗಲಿಲ್ಲ, ಅಲ್ಲಿ ಸಹಾಯ ಸಿಗಲಿಲ್ಲ. ಅಲ್ಲಿ ಯಾರ ಮೇಲೆ? ಕರ್ತನು ಎಬ್ಬಿಸಿ ಕಳುಹಿಸಿದ ನಿಮಗೆ ದೇವರ ವಾಕ್ಯವನ್ನು ಹೇಳಲು, ದೇವರ ಸತ್ಯವನ್ನು ಉಪದೇಶವನ್ನು ಹೇಳಲು, ಪ್ರವಾದನ ವಾಕ್ಯವನ್ನು ಹೇಳಲು ಕರ್ತನು ಮನುಷ್ಯರನ್ನು ಎಬ್ಬಿಸುತ್ತಾರೆ, ಕಳುಹಿಸುತ್ತಾರೆ. ನಾವು ಸಾಮಾನ್ಯವಾಗಿ ಕುಳಿತು ಇವನು ತಪ್ಪು ಅವನು ತಪ್ಪು ಅಂತ ಮಾತಾಡಿ ಪರಿಹಾಸ್ಯ ಮಾಡಿ, ಸತ್ಯವೇದದಲ್ಲಿ ಹೇಳುವಂತೆ ಕಡೆಯ ಕಾಲದಲ್ಲಿ ಪರಿಹಾಸ್ಯಗಾರರು ಮೊದಲು ಎದ್ದು ಪರಿಹಾಸ್ಯ ಮಾಡ್ತಾರೆ. ಕಡೆಯ ಕಾಲದ ಗುರುತುಗಳಲ್ಲಿ ಅದೊಂದು. ಈ ರೀತಿ ದೇವ ಜನಗಳನ್ನು ನಿಂದಿಸುವುದರಿಂದ ಕೆಲವರು ಮಾತಾಡುವಂತಹ ಸತ್ಯತೆಗಳನ್ನು, ಸಂದೇಶವನ್ನು ಕೇಳಿದರೆ ನನಗೇನನ್ಸುತ್ತೆ ಅಂತ ಹೇಳಿದ್ರೆ, ಕರ್ತನು ದೇಶದಲ್ಲಿ ಒಬ್ಬ ಸೇವಕರನ್ನು ಎಬ್ಬಿಸಲಿಲ್ವೇನೋ ಇವರನ್ನಲ್ಲದೆ, ಆ ರೀತಿ ಅನಿಸುತ್ತೆ. ಯಾಕೆಂದರೆ ಹೇಳಿದ್ರೆ ಅವರು ಆ ಸೇವಕರ ಅವರು ಮಾಡಿದ ತಪ್ಪು, ನಿನ್ನೆ ಮಾತಾಡಿದ್ರಲ್ಲ ಈ ಮಾತು, ಅದು ತಪ್ಪಾಗಿದೆ, ಅದು ಸುಳ್ಳು ಉಪದೇಶ, ಇದು ಸುಳ್ಳಾದ ಸೇವೆ, ಇವರು ಒಳ್ಳೆಯವರಲ್ಲ, ಇವರ ದುಷ್ಟರು, ಇವರು ಸಾಲ ತಗೊಂಡ್ರು, ಇವರದನ್ನು ಕಟ್ಟಲಿಲ್ಲ, ಈ ರೀತಿಯೇ ಮಾತಾಡ್ತಿರ್ಬೇಕಾದ್ರೆ ನಮಗೇನು ಸಂಶಯ ಬರುತ್ತೆ ಅಂತ ಹೇಳಿದ್ರೆ, ಕರ್ತನು ಒಳ್ಳೆ ಸೇವಕರನ್ನು ಎಬ್ಬಿಸೇ ಇಲ್ವಾ? ಅಥವಾ ಕರ್ತನಿಗೆ ತಾನು ಎಬ್ಬಿಸಿರುವಂತಹ ಸೇವಕರನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾಗುವಷ್ಟು ನಿರ್ವಹಣೆಯ ಅನುಭವ ಇಲ್ವಾ ಅವರಿಗೆ? ಏನು ಹೇಳಕ್ಕೆ ಬರ್ತಾ ಇದ್ದೀರಾ? ಕರ್ತನು ಎಬ್ಬಿಸಿದ ಎಲ್ಲ ಸೇವಕರು ತಪ್ಪಾ? ಮಾತಾಡುವುದು ಅದೇನೆ. ಕರ್ತನ ಬಗ್ಗೆ ಮಾತಾಡುವುದಕ್ಕೆ ಅವ್ರಿಗೇನೂ ಇಲ್ಲ. ಕೆಲವು ಸೇವಕರ ಸಂದೇಶವನ್ನು ನೀವು ಕೇಳುವುದಾದರೆ ಕೊರತೆ ಹೇಳುವುದು ಮಾತ್ರ ಒಳಗಿದೆ ಅಷ್ಟೇ. ಕೆಲವು ವರ್ಷಗಳ ಹಿಂದೆ ಒಬ್ಬ ಸೇವಕರು ಹಾಗೆಯೇ ಕರ್ತನು ನನಗೆ ಕೊರತೆ ಹೇಳುವ ಸೇವೆಯನ್ನು ಹೇಳಿದ್ದಾರೆ, ಎಲ್ಲರನ್ನ ನೋಡಿ ಕೊರತೆ ಹೇಳ್ತಾನೆ ಇರು ಅಂತೇಳಿ. ನಾನು ಬೈಬಲ್ ತೆಗೆದು ಓದೆ, ಅಂಥ ಒಂದು ಸೇವೆ ಇರುವ ಹಾಗೆ ಎಲ್ಲೂ ಹೇಳಲ್ಪಟ್ಟಿಲ್ಲ. ತಪ್ಪುಗಳು ಕೆಲವೊಮ್ಮೆ ಅದು ಬರಬೇಕಾದ್ರೆ ತೋರಿಸ್ಬೋದು. ಕೆಲವರು ಅವರು ದೇವರಿಂದ ಎಬ್ಬಿಸಲ್ಪಟ್ಟವರಲ್ಲ. ಕೆಲವರು ಒಳಗೆ ಅಡ್ಡದಾರಿಯಲ್ಲಿ ನುಗ್ಗಿರುವ ಕೆಲವರು ದೇವರ ವಾಕ್ಯವನ್ನು ತಿರುಚಿ ಮಾತಾಡ್ತಾರೆ. ಅವರನ್ನು ಧೈರ್ಯವಾಗಿ ಖಂಡಿಸಿ ಗುರುತು ತೋರಿಸ್ಬೋದು, ಅದು ತಪ್ಪಲ್ಲ. ತಕ್ಷಣ ನಾವು ಕೇಳಿದರೆ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ಪೌಲ್ ಹೇಳಿಲ್ವಾ, ಅಲೆಕ್ಸಾಂಡರ್ ಎನ್ನುವರು ಹೇಳಿಲ್ವಾ ಎಂಬುದಾಗೆಲ್ಲ ಹೇಳ್ತಾರೆ. ಪೌಲ ಕೆಲವರ ತಪ್ಪಿತಸ್ಥಗಳನ್ನು ಜನಗಳಿಗೆ ಬಿಟ್ಟು ಮಾಡಿ ತೋರಿಸಿದ್ರು. ಅವರು ಮಾತಾಡಿದ್ರಲ್ಲಿ ಬರೆದಿದ್ದರಲ್ಲಿ ಎಷ್ಟು ಪರ್ಸೆಂಟೇಜನ್ನು ಮಾಡಿದ್ದಾರೆ ಅಂತ ನೋಡಿ ನೀವು. ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ? ಅವರ ನಿರೂಪಣೆ ಪೂರ್ತಿಯಾಗಿ ಇದನ್ನೇ ಹೇಳಿದ್ದಾರಾ? ಇಲ್ಲ. ಅವರು ಮೇಲಾಗಿರುವ ಕಾರ್ಯಗಳು, ಸಭೆಗಿರುವ ಸತ್ಯತೆ ಎಲ್ಲವನ್ನು ಮಾತಾಡಿ ಅಡ್ಡದಾರಿಯಲ್ಲಿ ನುಗ್ಗಿದ ಕೆಲವರನ್ನು ಬೆಟ್ಟು ಮಾಡಿ ತೋರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಒಳ್ಳೆ ಸೇವಕರನ್ನು ಎಷ್ಟು ಮಂದಿಯನ್ನು ತೋರಿಸಿದ್ದಾರೆ? ನಾವು ಯಾರಾದರೂ ಒಬ್ಬರನ್ನ ತೋರಿಸಿ ನೋಡೋಣ. ಒಳ್ಳೆ ಸೇವಕರನ್ನು, ಅವನನ್ನ ಸೇವೆಯಲ್ಲಿ ನನ್ನ ಜೊತೆ ಇದ್ದವನು, ಅವನು ಒಳ್ಳೆಯವನು, ಉತ್ತಮನು,
ತಿಮೋತಿಯನ್ನು ಹೇಳ್ತಾರೆ, ತೀತನ ಬಗ್ಗೆ ಹೇಳ್ತಾರೆ, ಬಾರ್ನಬ ಬಗ್ಗೆ ಹೇಳ್ತಾರೆ, ಎಷ್ಟು ಮಂದಿ ಬಗ್ಗೆ ಮಾತಾಡ್ತಾರೆ. ಹಾಗಾದರೆ ಇದು ಬೇಕು ಎಂಬುದಾಗಿ ಮತ್ತೊಬ್ಬರ ಗಮನವನ್ನು ನಮ್ಮ ಮೇಲೆ ತಿರುಗಿಸಿ ಮತ್ತೊಬ್ಬರನ್ನ ಮಟ್ಟ ಹಾಕಿ ಮಾತಾಡೋದರ ಮುಖಾಂತರ ನಮ್ಮನ್ನು ಹೆಚ್ಚಿಸುವಂತಹ ಪ್ರಯತ್ನ. ಇದರಿಂದ ನಾವು ಯಾರನ್ನು ತಪ್ಪೋಲಿಸುತ್ತೇವೆ ಎಂದರೆ, ಅರಿಯದೆ ಅಡ್ಡದಾರಿಯಲ್ಲಿ ಬಂದವರ ಬಗ್ಗೆ ಮಾತಾಡಿದ್ರೆ ಏನು ತೊಂದರೆ ಇಲ್ಲ. ಆದರೆ ಅರಿಯದೆ ದೇವರ ಸೇವಕರ ಕುರಿತಾಗಿ ನೀವು ನಿಂದಿಸಿದರೆ, ಅವರನ್ನು ಎಬ್ಬಿಸಿ, ಅವರನ್ನು ಕಳುಹಿಸಿ, ಅವರನ್ನು ಪರಾಂಬರಿಸಿ, ಅವರನ್ನು ಸಂರಕ್ಷಿಸುವಂತಹ ಕರ್ತನನ್ನು ತಪ್ಪೋರಿಸಿದಂತೆ ಆಗೋಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ಆ ರೀತಿಯಾಗಿರುವ ಕಾರ್ಯಗಳಲ್ಲಿ ಪರಿಪೂರ್ಣವಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳದ ಹಾಗೆ ಗಮನವಾಗಿರಬೇಕು. ಆದರೆ ಇವಾಗಿರುವಂತಹ ಸಂಪ್ರದಾಯದ ಆ ರೀತಿ ಇಲ್ಲವೇ ಇಲ್ಲ. ಈ ರೀತಿ ಕೆಲವೊಂದು ಕೊರತೆಗಳನ್ನು ಒಬ್ಬೊಬ್ಬರ ಕುರಿತಾಗಿ ಒಂದು ಫೋಟೋ ಹಾಕಿ ಜನಗಳ ವ್ಯೂಸ್ ಸಿಗುತ್ತೆ. ಅವಾಗ ಆ ರೀತಿ ಮಾತಾಡುವವರು ಎಲ್ಲಾದರೂ ಒಳ್ಳೆ ಸುದ್ದಿ ಹೇಳಿದ್ದಾರಾ ಅಂತ ಯೂಟ್ಯೂಬ್ನಲ್ಲಿ ಅವರ ಪಕ್ಕಗಳಲ್ಲಿ ಹೋಗಿ ಹುಡುಕಿದ್ರೆ ಒಂದು ಸುದ್ದಿಯಲ್ಲಿ ಕೂಡ ಅವರು ಕರ್ತನ ವಾಕ್ಯವನ್ನಾಗಲಿ ಉಪದೇಶವನ್ನಾಗಲಿ ಹೇಳಿದ್ದಿಲ್ಲ. ಅವರು ತಪ್ಪಾಗಿ ಮಾತಾಡ್ತಾರೆ, ಇವರು ತಪ್ಪಾಗಿ ಮಾತಾಡ್ತಾರೆ, ನೀನು ಸರಿಯಾಗಿ ಮಾತಾಡಪ್ಪ. ಹಾಗಾದರೆ ಇದೆಲ್ಲ ಕರ್ತನ ದೃಷ್ಟಿಯಲ್ಲಿ ಅಸಹ್ಯವಾಗಿರುವಂಥದ್ದಾಗಿದೆ. ಬಹಳ ದೊಡ್ಡ ಸೇವಕರು, ಹಲವು ಬಾರಿ ಹೇಳಿದ್ದೇನೆ, DL ಮೋಡಿಯವರು. ಅವರ ಪ್ರಸಂಗವನ್ನು ಕೇಳುವುದಕ್ಕೆ ರಾಣಿ ಮೊದಲುಗೊಂಡು, ಇಂಗ್ಲೆಂಡ್ ದೇಶದ ರಾಣಿ ಮೊದಲುಗೊಂಡು ಕಾದಿರ್ತಾರೆ. ಕೂಟ ಅಧಿಕವಾಗಿ ಇರುತ್ತೆ. ಅವರು ಒಂದು ಚಿಕ್ಕ ಹಿನ್ನೆಲೆಯಿಂದ ಬಂದಿರುವವರು ಸೇವಕರು. ಅವರು ಆಂಗ್ಲರೇ, ಆದರೆ ಅವರಿಗೆ ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಗೊತ್ತಿಲ್ಲ ಅವರಿಗೆ. ನಮ್ಮ ಊರಲ್ಲಿ ಕನ್ನಡ ಮಾತಾಡೋರೆ ಬಹಳ ತಪ್ಪ ಮಾತಾಡ್ತಾರಲ್ವಾ, ಈ ರೀತಿಯಾಗಿ ಬಹಳ ರಿಮೋಟ್ ಪ್ಲೇಸಿಂದ ಬಂದವರವರು ಗ್ರಾಮರ್ ಮಿಸ್ಟೇಕ್ನೊಂದಿಗೆ ಮಾತಾಡ್ತಾರೆ. ಒಮ್ಮೆ ಅವರ ಒಂದು ಕೂಟ ಲಂಡನ್ನಲ್ಲಿ ನಡೀತಿರ್ಬೇಕಾದರೆ ಆ ಆಲಯ ಪೂರ್ತಿಯಾಗಿ ಕೂರುವುದಕ್ಕೆ ಸ್ಥಳವಿಲ್ಲ, ಅಷ್ಟು ಕೂಟ. ಮುಂದಿನ ಸಾಲಲ್ಲಿ ಒಳ್ಳೆ ಘನವಾಗಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಒಬ್ಬರು ಇಂಗ್ಲಿಷ್ ಸ್ಕಾಲರ್ ಒಬ್ಬರು ಅಲ್ಲಿ ಕೂತಿದ್ದಾರೆ, ಪ್ರೊಫೆಸರ್. ಆಕ್ಸ್ಫರ್ಡ್ ಥರ ದೊಡ್ಡ ಯೂನಿವರ್ಸಿಟಿ ಕೆಲಸ ಮಾಡೋರು. ಅವರು ಬಂದಲ್ಲಿ ಕುಳಿತಿದ್ದಾರೆ, ಸಂದೇಶವನ್ನು ಕೇಳ್ತಾರೆ, ಆತ್ಮದಲ್ಲಿ ತುಂಬಿ ಮಾತಾಡ್ತಾರೆ. ಜನಗಳು ಹಾಗೆ ಪಾಪದ ಭಾವನೆ ಹೊಂದ್ಕೊತಾರೆ, ಇವರಿಗೆ ಗಮನಿಸ್ತಾನೆ ಇರ್ತಾರೆ. ಇವರು ಮುಗಿಸಿದ ಕೂಡಲೇ ಬಂದು ನೇರವಾಗಿ ವೇದಿಕೆಗೆ ಬಂದು, ಮೋಡಿ, ನಿಮ್ಮ ಪ್ರಸಂಗ ಬಹಳ ಚೆನ್ನಾಗಿತ್ತು, ಆದರೆ ನೀವು ನಿಮ್ಮ ಇಂಗ್ಲಿಷ್ ಕುರಿತಾಗಿ ಗಮನವಾಗಿರಬೇಕು. ನಿಮ್ಮ ಆಂಗ್ಲದಲ್ಲಿ ಬಹಳ ಕೊರತೆ ಇದೆ. ಈ ಸ್ಥಳದಲ್ಲಿ ಈ ಕಾರ್ಯಗಳನ್ನು ಈ ರೀತಿ ತಪ್ಪಾಗಿ ಮಾತಾಡಿದ್ರೆ ಇದು ಸರಿಯಾಗಿ ಮಾತಾಡಬೇಕು. ಆ ರೀತಿಯಾಗಿ ಅವರು ಕ್ಲಾಸ್ ಮಾಡೋದು ಮುಂದಾದರು. ಮೋಡಿಯವರು ಹೇಳಿದರು, ಅಯ್ಯ, ಒಳ್ಳೆ ಆಂಗ್ಲ ಗೊತ್ತಿರುವಂತಹ ನೀವೆಲ್ಲ ಸುಮ್ಮನಿರೋದ್ರಿಂದನೇ ಆಂಗ್ಲ ಭಾಷೆನ ಸರಿಯಾಗಿ ಮಾತಾಡೋ ಗೊತ್ತಿಲ್ಲದಿರುವಂತಹ ನನ್ನನ್ನು ದೇವರು ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ. ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಮಾತಾಡೋ ತಪ್ಪು, ಕೊರತೆ ಉಳ್ಳದ್ದು, ಆ ಸೇವಕರು ತಪ್ಪು, ಈ ಕೊರತೆ ಉಳ್ಳದ್ದು. ಕೊರತೆ ಹೇಳೋ ಗೊತ್ತಲ್ವಾ, ನೀನು ಸರಿಯಾಗಿ ಹೇಳು. ಆ ಕೊರತೆಯನ್ನು ಹೇಳೋದ್ ಬದಲು ನೀವು ಇದನ್ನು ಸರಿ ಅಂತ ಮಾತಾಡ್ರಿ, ಸರಿಯಾದ ಉಪದೇಶವನ್ನು ನೀವು ಮಾತಾಡ್ರಿ. ಹಾಗಾದರೆ ಇದು ಸತ್ಯವೇದ ಹೇಳುತ್ತದೆ, ದೇವರು ಕಳುಹಿಸಿದಂತಹ ಸೇವಕರನ್ನ, ದೇವರು ಎಬ್ಬಿಸಿದ ಸೇವಕರನ್ನ ಅವರ ಮೇಲೆ ಕೈ ಇಡಬೇಕಾದ್ರೆ ಅದು ದೇವರಿಗೆ ರೋಷವನ್ನು ಉಂಟು ಮಾಡುತ್ತದೆ. ತಕ್ಷಣ ಇಂಥ ಸೇವಕರನ್ನ ಮಾತಾಡಿದ್ರೆ ದೇವರು ಹೊಡಿತಾರೆ, ಶಪಿಸ್ತಾರೆ ಅಂತ ಹೇಳ್ಬೇಡಿ. ನಾನು ಹೇಳುವುದು ಅಡ್ಡದಾರಿಯಲ್ಲಿ ಬಂದಿರುವಂಥ ಅನೇಕರಿದ್ದಾರೆ. ಅವರನ್ನು ನಾವು ಕೂಡ ಹೇಳ್ತೀವಿ, ತಪ್ಪು ಅಂತ ಹೇಳ್ತೀವಿ. ಆದರೆ ಇದನ್ನು ನಾವು ಒಂದು ಬಿಸ್ನೆಸ್ ಥರ ಇಟ್ಕೊಂಡು ಎಲ್ಲರನ್ನ ನ್ಯಾಯ ವಿಚಾರಿಸುವುದಕ್ಕೆ ಆರಂಭಿಸಬೇಕಾದ್ರೆ, ದೇವರಿಂದ ಎಬ್ಬಿಸಲ್ಪಟ್ಟಂತಹ, ಕಳುಹಿಸಲ್ಪಟ್ಟಂತಹ ನಿಜವಾದ ಸೇವಕರನ್ನು ನೀವು ಬಾಧಿಸುವುದಾದರೆ ಅದು ದೇವರ ಕೋಪಾಗ್ನಿಗೆ ಕಾರಣವಾಗುತ್ತದೆ. ವಾಕ್ಯ ಹೇಳುತ್ತೆ, ಗಮನಿಸಿ. ಆದರೂ ಅವರು 2 ಪುರುಗಳ ವೃತ್ತಾಂತ 36ನೇ ಅಧ್ಯಾಯ 16ನೇ ವಾಕ್ಯ. ಆದರೂ ಅವರು ದೇವರ ಸ್ಥಾನಾಧಿಪತಿಗಳನ್ನು ಪರಿಹಾಸ್ಯ ಮಾಡಿ, ಕಿಂಡಲ್ ಮಾಡಿ. ನೋಡಿ, ಪ್ರವಾದನೆ ಹೇಳ್ತಾರೆ ನೋಡ, ಅವರು ಆ ಯಾಜಕರು ಗಂಟೆ ಬರೆಸ್ತಾರೆ ನೋಡು, ಆ ಧೂಪಾರತಿಯನ್ನು ಯಾವ ರೀತಿ ಎತ್ಕೊಂತ ಕಿಂಡಲ್ ಮಾಡೋದು, ಗೇಲಿ ಮಾಡಿ, ಅವರ ಮಾತುಗಳನ್ನು ಅಲಸ್ಯ ಮಾಡಿ, ಅವರ ಪ್ರವಾದಿಗಳನ್ನು ನಿಂದಿಸಿರುವ ಪ್ರಕಾರ ಕರ್ತನ ರೋಷ ಅವರ ಜನಗಳ ಮೇಲೆ ಬಂದಿತ್ತು. ಸಹಾಯವಿಲ್ಲದೆ ಅಂತ ಹೇಳಿದ್ರೆ ಸಂದರ್ಭವೇ ಸಿಗದೆ, ತಪ್ಪಿಸಿಕೊಳ್ಳುವುದಕ್ಕೆ ಚಿಕ್ಕ ದಾರಿ ಕೂಡ ಇಲ್ಲದೆ ಅವರಿಗೆ ತಲುಪಿತು. ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ದಂಗೆ ಆಗೋಯ್ತು. ಇದೆಲ್ಲ ದೇವರ ಸತ್ಯವೇದ ಹೇಳುತ್ತೆ. ಕರ್ತನ ಉಗ್ರತೆ ಅಧಿಕವಾದರೆ ಎಷ್ಟು ದೊಡ್ಡ ಭಯಂಕರತೆ ಉಂಟಾಗುತ್ತೆ ಅಂತ ನೋಡಿ. ಕರ್ತನ ಉಗ್ರತೆ ಉಂಟಾಗಲು ಕಾರಣ ಕೀರ್ತನೆಗಳಲ್ಲಿ ಆಗಾಗ ಓದುವಂತಹ ಒಂದು ವಾಕ್ಯ, 2ನೇ ಅಧ್ಯಾಯ 1ರಿಂದ 5ರವರೆಗಿರುವಂಥ ವಾಕ್ಯ. ಜನಾಂಗಗಳು ಕೋಪಿಸಿಕೊಂಡವು, ಜನಗಳು ವ್ಯರ್ಥವಾದ ಕಾರ್ಯವನ್ನು ಚಿಂತಿಸುವುದು ಯಾಕೆ? ಇದನ್ನು ಮಾತ್ರ ತಗೊಳ್ಳಿ.
ಜನಾಂಗಗಳು ಕೋಪಿಸಿಕೊಳ್ಳುವುದು, ಯಾವಾಗ ನೋಡಿದ್ರೂ ಕೋಪಿಸಿಕೊಳ್ಳುವುದು. ಚರ್ಚೊಳಗೆ, ಸಭೆಯೊಳಗೆ ವ್ಯರ್ಥ ಕಾರ್ಯಗಳನ್ನು ಆಲೋಚನೆ ಮಾಡುವುದು. ಮೇಲಾದ ಕಾರ್ಯವು ಯಾವುದೋ ಅದನ್ನು ಬಿಟ್ಟು ಬಿಟ್ಟು ಇವರು ಬೇಡದಿರುವ ಕಾರ್ಯಗಳನ್ನು ಮಾತಾಡಿ ಸಮಯವನ್ನು ವ್ಯರ್ಥ ಮಾಡಿ ವ್ಯರ್ಥ ಕಾರ್ಯಗಳನ್ನು ಮಾಡುವಂಥದ್ದು, ಇದು ಮಗನ ಕೋಪಕ್ಕೆ ಕಾರಣವಾಗಿ ಬರುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕರ್ತನ ಉಗ್ರತೆಯ ಕಾರಣದಿಂದ ಏನು ನಡೆಯುತ್ತದೆ ಎನ್ನುವುದನ್ನು ಸತ್ಯವೇದ ನಮಗೆ ಹೇಳದೇ ಇಲ್ಲ. ಕರ್ತನ ಕೋಪ ಅಂದರೆ ಕೋಪ ಬಂದು ಏನ್ರಿ ಮಾಡ್ತಾರೆ? ಪ್ರತಿಯೊಬ್ಬರು ಒಂದೊಂದು ಮಾಡೋದು ನೋಡಿರ್ತೀವಲ್ವಾ? ನೀವು ಸ್ಕೂಲಲ್ಲಿ ಓದಿದ್ರೆ ಒಂದೊಂದು ವಿಷಯಕ್ಕೂ ಒಬ್ಬೊಬ್ಬರು ಟೀಚರ್ ಬರ್ತಾರಲ್ವಾ? ಒಂದೊಂದು ಟೀಚರ್ ಒಂದೊಂದು ಥರ ಕೋಪಿಸ್ಕೋತಾರೆ. ಒಬ್ಬರು ಕೋಪಗೊಂಡರೆ ಅಷ್ಟೇ ಕ್ಲಾಸೇ ನಡ್ಸೋಕ್ಕಾಗಲ್ಲ, ಮೌನ ಕೂತ್ಕೊಬಿಡ್ತಾರೆ. ಇನ್ನೂ ಒಬ್ಬರು ಕೋಪಗೊಂಡು ಬಾರಿಸ್ತಾರೆ ಇಬ್ಬರನ್ನ. ಒಬ್ಬೊಬ್ಬರು ತಮ್ಮ ಕೋಪವನ್ನು ಬೇರೆ ಬೇರೆ ಥರ ತೋರಿಸ್ತಾರೆ. ಕರ್ತನಿಗೆ ಸಿಟ್ಟು ಬಂದರೆ ಅವರ ಉಗ್ರತೆ ಯಾವ ರೀತಿ ಪ್ರಕಟವಾಗುತ್ತೆ? ಕರ್ತನ ಸತ್ಯವೇದ ಹೇಳುತ್ತೆ ನೋಡಿ, ಕರ್ತನ ವಾಕ್ಯದಲ್ಲಿ ಉಂಟಾದಂತಹ ಎಲ್ಲ ಶಾಪವೂ ಅವರ ಮೇಲೆ ಬರುತ್ತಂತೆ. 2 ಅರಸರ ಪುಸ್ತಕ 22ನೇ ಅಧ್ಯಾಯ 16ನೆಯ ವಾಕ್ಯ ಆ ರೀತಿಯಾಗಿ ಹೇಳುತ್ತದೆ. ಇಗೋ, ಯೂದನ ಅರಸನು ಓದಿದಂತಹ ವಾಕ್ಯಾನುಸಾರ ಎಲ್ಲವನ್ನ ತೋರಿಸಿರುವ ದುಷ್ಟತ್ವ ನಾನು ಈ ಸ್ಥಳದ ಮೇಲೂ ಅದರ ಪ್ರಜೆಗಳ ಮೇಲೂ ಬರುವಂತೆ ಮಾಡುವೆನು. ಕರ್ತನ ಕೋಪ ಬರುವುದಾದರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಶಾಪಗಳಿದೆ ನೋಡಿ, ಬಾಧೆಗಳು, ನಷ್ಟಗಳು, ಇವೆಲ್ಲವೂ ಆ ದೇಶದಲ್ಲಿ ಬಂದು ಸೇರುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಎರಡನೇದಾಗಿ 2 ಅರಸರ ಪುಸ್ತಕ 22:19 ಹೇಳ್ತಾರೆ, ಜನಗಳು ಹಾಳು ಶಾಪವಾಗಿ ಮಾರ್ಪಡುತ್ತಾರೆ. ದೇಶವು ನೋಡುವುದಾದರೆ ಹಾಳಾಗೋಗುತ್ತೆ. ವ್ಯಾಪಾರ ಎಲ್ಲ ಕುಸಿದು ಹೋಗಿ, ಬೀದಿಗಳೆಲ್ಲ ಬರಿದಾಗಿ, ಕುಟುಂಬಗಳೆಲ್ಲ ನಾಶವಾಗಿ ಕೈ ಚಾಚುವಂಥ ಪರಿಸ್ಥಿತಿ ಬಂದು ಹಾಳಾಗಿ ಹೋಗುತ್ತಾರೆ ಜನಗಳು. ದಿಢೀರೆಂಬುದಾಗಿ ಮರಣಗಳು, ದಿಢೀರೆಂಬುದಾಗಿ ಬರುವಂತಹ ನಾಶನಗಳು ಬರುತ್ತವೆ. 1 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 10ನೇ ಅಧ್ಯಾಯ 8, 9, 10 ಈ ವಾಕ್ಯಗಳನ್ನು ನೀವು ಓದಿ ನೋಡುವುದಾದರೆ ದಿಢೀರಂಥ ಮರಣಗಳು, ದಿಢೀರಂಥ ಪ್ರಳಯದಂತೆ ಬಂದು ಜನಗಳನ್ನು ಬಾಚಿಕೊಂಡು ಹೋಗುತ್ತೆ. ರಾತ್ರಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಭೂಕುಸಿತ ಉಂಟಾಗಿ ಏನಾಯಿತು ಅಂತ ಗೊತ್ತಿಲ್ಲದೆ ಮಣ್ಣೊಳಗೆ ಹೊಟ್ಟೋಗ್ತಾರೆ. ವಿಮಾನದಲ್ಲಿ ಹತ್ತುತ್ತಾರೆ, ಒಂದು 10 ಸೆಕೆಂಡ್ ಕೂಡ ಆಗಿಲ್ಲ, ಕೆಳಗೆ ಬಿದ್ದು ಎಲ್ಲ ಪ್ರಯಾಣಿಕರು ಖಾಲಿ. ಸುನಾಮಿ ಅಲೆಗಳು, ದೊಡ್ಡ ದೊಡ್ಡ ಪ್ರಳಯಗಳು, ದಿಢೀರಂಥ ಮರಣಗಳು, ದಿಢೀರಂಥ ನಾಶನಗಳು, ಅನಂತರ ಬಹಳ ಘೋರ ವ್ಯಾಧಿಗಳು, ಇವುಗಳೆಲ್ಲವೂ ಕರ್ತನ ಉಗ್ರತೆಯಿಂದ ಉಂಟಾಗುತ್ತದೆ. 1 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 10ನೇ ಅಧ್ಯಾಯ 8, 9, 10 ಹೇಳುತ್ತದೆ, ಅವರಲ್ಲಿ ಕೆಲವರು ವ್ಯಭಿಚಾರವನ್ನು ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತು ಹೋದರು. ಒಂದು ವಿಮಾನದಲ್ಲಿ 210 ಮಂದಿ ಹೋದವರು ಸತ್ತೋದದ್ದೇ ಇಂಡಿಯಾಗೆ ಒಂದು ದೊಡ್ಡ, ಜಗತ್ತಿಗೆ ಒಂದು ದೊಡ್ಡ ಶಾಕ್ ಅಲ್ವಾ ಅದು. 210 ಮಂದಿ, ಇಲ್ಲಿ ನೋಡ್ರಿ ಅಲ್ಲಿ 23,000 ಮಂದಿ ಒಂದೇ ದಿನದಲ್ಲಿ ಸತ್ತೋದ್ರಂತೆ. ಒಂದೇ ದಿನದಲ್ಲಿ 23,000 ಸಾವು. ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇದೆ? ಯೋಚನೆ ಮಾಡಿ ನೋಡ್ರಿ. ಆ ರೀತಿಯಾಗಿ ನಾವು ಜಾರತ್ವ ಮಾಡದಿರೋಣ. ಈ ಒಂದು ವ್ಯಭಿಚಾರದ ಪಾಪದಿಂದ 23,000 ಮಂದಿ ಒಂದೇ ದಿನ ಸತ್ತೋದ್ರಂತೆ. 9ನೇ ವಾಕ್ಯ ಹೇಳುತ್ತೆ, ಅವರಲ್ಲಿ ಕೆಲವರು ಕ್ರಿಸ್ತನನ್ನ ಪರೀಕ್ಷೆಯನ್ನು ಮಾಡಿ ಸರ್ಪಗಳಿಂದ ನಾಶವಾದರು. ಸರ್ಪಗಳು ಒಳಗೆ ಬಂದು ಅವರನ್ನು ಕಚ್ಚಿ ದುರ್ಮರಣ, ಅವರು ಸತ್ತು ಹೋದರು. 10ನೇ ವಾಕ್ಯ ಹೇಳುತ್ತೆ, ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನಿಂದ ಒಡೆಯಲ್ಪಟ್ಟರು. ಹಾಗಾದರೆ ಇದೆಲ್ಲ ದೇವರ ಉಗ್ರತೆಯಿಂದ ಉಂಟಾಗುವಂಥ ಕಾರ್ಯಗಳು. ಹಾಗಾದರೆ ದೇಶಗಳ ಮೇಲೆ ಉಗ್ರತೆ ಬರುವಾಗ, ಲೋಕ ವ್ಯಾಪಿಸುವ ರೀತಿಯಲ್ಲಿ ದೊಡ್ಡ ನಾಶನ ಬರಬೇಕಾದರೆ ಅದು ಕರ್ತನ ಕೋಪದಿಂದ ಬರುತ್ತದೆ ಎಂಬುದಾಗಿ ಕಂಡುಹಿಡಿದರೆ ನಾವೇನು ಮಾಡಬೇಕು? ಮೊದಲು ಕರ್ತನ ಜನಗಳು ನಾವು ಮನ ತಿರುಗಬೇಕು. ನಮ್ಮ ನಿಮಿತ್ತವಾಗಿ ಅದು ಬರುತ್ತದೆ. ನಾವು ಹೇಳ್ಬೋದು, ಒಂದು ವೇಳೆ ನರಬಲಿ ಕೊಡ್ತಾರೆ ಅವರು, ಅಲ್ಲಿ ನೋಡಿ ಅಲ್ಲಿ ಹೊಗೆ ಹಾಕ್ತಾ ಇದ್ದಾರೆ, ಅದರಿಂದ ಅಲ್ಲ. ನಮ್ಮ ಬಳಿ ತಪ್ಪು ಬರಬೇಕಾದರೆ ಆ ದೇಶದ ಮೇಲೆ ದಂಡನೆ ಬರುತ್ತೆ. ನಾವು ಕರ್ತನಲ್ಲಿ ಸರಿಯಾಗಿದ್ದರೆ ಸಮುದಾಯ ಸರಿಯಾಗಿರುತ್ತೆ. ಹಾಗಾದರೆ ಕರ್ತನ ಸತ್ಯವೇದ ನಾವು ಪ್ರಾರ್ಥನೆ ಮಾಡ್ತೀವಿ, ಹುಡುಕಲ್ಲಿ ನಿಂತ್ಕೋತೀವಿ, ಅಯ್ಯೋ ಪ್ರಳಯ ಬರುತ್ತೆ ಅಂತ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿರುವಂತಹ ಕಾರ್ಯವನ್ನು ನೀವು ಸರಿಪಡಿಸಬೇಕು. ಈಗ ಇಂಡಿಯಾ ದೇಶದಲ್ಲಿ ಆ ದೇಶದ ಒಳಿತಿಗೂ ಕೆಡುಕಿಗೂ ದೇವರಿಟ್ಟಿರುವಂಥ ಸ್ಟೇರಿಂಗ್ ವೀಲ್ ಆ ದೇಶದಲ್ಲಿರುವಂತಹ ದೇವರ ಮಕ್ಕಳೇ. ಹಾಗಾದರೆ ದೇವರ ಮಕ್ಕಳು ಬರೀ ಬೌಳಿ ಹೂಡಿಕೆಯಲ್ಲಿ ನಿಂತು ಪ್ರಾರ್ಥನೆ ಮಾಡೋದ್ರಿಂದ ಮಾತ್ರ ಅಲ್ಲ,
ಇವರ ಮೇಲೆ ಬಂದಿರುವಂಥ ಈ ಕೋಪಾಗ್ನಿಯ ಪಾಪಗಳು ಉಂಟು ನೋಡಿ, ಇದುವೇ ದೇಶದಲ್ಲಿ ಪ್ರತಿಬಿಂಬಿಸುತ್ತದೆ. ಹಾಗಾದರೆ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಸಭೆಗಳು ಸರಿಯೋಗಬೇಕು, ಸೇವೆಗಳು ಸರಿಯಾಗಬೇಕು, ಕ್ರೈಸ್ತರು ವಿಶ್ವಾಸಿಗಳು ಸರಿಯಾಗಬೇಕು, ನಮ್ಮ ಮಾರ್ಗ ಮಾರ್ಪಡಬೇಕು, ಅನಂತರ ಪ್ರಾರ್ಥಿಸಬೇಕು. ಯಾಕೆಂದರೆ ಇದಕ್ಕೆ ಕಾರಣ ನಮ್ಮ ಬಳಿ ಇರುವಂಥದ್ದಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕರ್ತನು ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಮ್ಮ ಪಾಪವನ್ನು, ದಾನಿಯೇಲ್ ಯಾವ ರೀತಿ ತನ್ನ ಪಾಪವನ್ನು ಅರಿಕೆ ಮಾಡಿದ, ದೇಶದ ಪಾಪವನ್ನು ಅರಿಕೆ ಮಾಡಿದ್ರು. ನಾವೇನು ಮಾಡಬೇಕು? ನಮ್ಮ ಪಾಪವನ್ನು ಮಾತ್ರವಲ್ಲ, ಕ್ರೈಸ್ತ ಸಮುದಾಯದ ಪಾಪಗಳು, ಸಭೆಗಳ ಪಾಪಗಳು, ಸೇವಕರ ಪಾಪಗಳು, ಕ್ರೈಸ್ತ ಸಮುದಾಯದ ಪಾಪಗಳು, ಇವುಗಳನ್ನು ಅರಿಕೆ ಮಾಡಬೇಕು. ಇವರು ದೇವರಿಗೆ ಸತ್ಯವಾಗಿ ನಡೆಯದಿದ್ದರಿಂದ ಕೋಪವಾದದ್ದು ದೇಶಗಳ ಮೇಲೆ ಒತ್ತಿ ಉರಿಯಿತು. ಇದನ್ನು ನಾವು ಸರಿ ಮಾಡಿ ಅನಂತರ ಕರ್ತನ ಪಾದದಲ್ಲಿ ಒಡಕಿನ ನಿಂತು ನಾವು ಪ್ರಾರ್ಥನೆ ಮಾಡಬೇಕು. ಆಗ ದೇವರ ಕೋಪ, ಉಗ್ರ ಕೋಪ ತೀರಿ ಹೋಗುತ್ತೆ, ತಪ್ಪಿಸಲ್ಪಡುತ್ತೆ. ಆ ರೀತಿ ಇಲ್ಲದೆ ಆ ಪಾಪಕ್ಕೆ ಕಾರಣವಾಗಿರುವ ನಾವೇ ಪಾಪವನ್ನು ಗ್ರಹಿಸದೆ, ಅಯ್ಯೋ ದೇವರೇ ದೇಶದಲ್ಲಿ ಬಂದು ಒಡಕಲ್ಲಿ ನಿಂತರೆ ಅದು ದೇವರನ್ನು ಗೇಲಿ ಮಾಡಿದಂತೆ ಆಗೋಗುತ್ತೆ. ಆಗ ದೇವರ ಕೋಪ ಇನ್ನೂ ಅಧಿಕವಾಗುತ್ತೆ. ತನ್ನ ಪಾಪದ ಕುರಿತಾಗಿ ಯಾವ ಭಾವನೆ ಇಲ್ಲದೆ ಇವನೇನು ದೊಡ್ಡ ನೀತಿವಂತನ ಹಾಗೆ ಬಂದು ನಿಂತು ಪರಿತಪ್ಪಿಸಿ ಮಾತಾಡ್ತಾವನಲ್ಲ ಎಂಬುದಾಗಿ ಸಿಟ್ಟು ಜಾಸ್ತಿ ಬರುತ್ತೆ. ಮೊದಲು ನಾವು ಮನ ತಿರುಗಬೇಕು. ಪ್ರಾರ್ಥಿಸುವವರು ತನ್ನ ಸ್ಥಿತಿಯನ್ನು ಮಾರ್ಪಡಿಸಿಕೊಳ್ಳಬೇಕು, ಸಭೆಗಳು ತಮ್ಮ ಸ್ಥಿತಿಯನ್ನು ಮಾರ್ಪಡಿಸಿಕೊಳ್ಳಬೇಕು, ಅನಂತರ ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆ ಅಧಿಕ ಬಲವುಳ್ಳದ್ದು, ದೇಶವನ್ನು ಸಂರಕ್ಷಿಸುವಂಥ ಶಕ್ತಿ ಉಳ್ಳದ್ದು. ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಮಾತಾಡಿಕೊಂಡಂತಹ ಕಾರ್ಯವನ್ನು ದೇವರು ಗಮನಿಸಿ ಕೇಳಿದ್ದೀರಾ. ಕರ್ತನ ಮಕ್ಕಳು, ದೇವರ ಜನಗಳ ಒಳಗೆ ಉಂಟಾಗುವಂತಹ ಬದಲಾವಣೆಗಳೇ ದೇಶದಲ್ಲಿ ಕರ್ತನ ಉಗ್ರಕೋಪ ಪ್ರಕಟವಾಗುವುದಕ್ಕೆ ಕಾರಣವಾಗಿ ಉಂಟಾಗುತ್ತೆ ಎನ್ನುವುದನ್ನು ಅರಿತಿದ್ದೇವೆ. ದೇವರೇ, ನಿಮ್ಮ ಉಗ್ರ ಕೋಪ ಒತ್ತಿ ಉರಿಯುವುದಕ್ಕಿಂತ ಮುಂಚೆ, ದೇವರೇ ದೇಶವಾದದ್ದು ಕ್ರಮವಾಗುವುದಕ್ಕಿಂತ ಮುಂಚೆ, ದೇಶ ಸಮಾಧಾನವನ್ನು ಸಂತೋಷವನ್ನು ಸಂಧಿಸುವುದಕ್ಕಿಂತ ಮುಂಚೆ ಕರ್ತನ ಜನಗಳ ಒಳಗೆ ಒಂದು ಶುದ್ಧೀಕರಣೆಯನ್ನು, ಒಂದು ಮನ ತಿರುಗುವಿಕೆಯನ್ನು, ಅವರ ಮೇಲೆ ದೇವರು ಬರುವಂತಹ ಕೋಪಾಗ್ನಿ ಉಗ್ರತೆಯನ್ನು ತಣ್ಣಗಾಗಿ ಮಾಡುವಂತಹ ಅವರ ದಾರಿಯನ್ನು ದೇವರು ಕ್ರಮಪಡಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಾವು ಮೊದಲು ಮನ ತಿರುಗುತ್ತೇವೆ ದೇವರೇ. ನಮ್ಮ ಸಭೆಗಳು ಮನ ತಿರುಗುತ್ತೆ ದೇವರೇ. ನಮ್ಮ ಸೇವೆಗಳು ಮನ ತಿರುಗಲಿ ದೇವರೇ. ನಮ್ಮ ವಿಶ್ವಾಸಿಗಳು ಮನ ತಿರುಗಲಿ ದೇವರೇ. ಉಗ್ರ ಕೋಪಕ್ಕೆ ಕಾರಣವಾಗಿರುವ ಯಾವ ಪಾಪವೋ ಮೊದಲು ನಮ್ಮ ನಡುವೆಯಿಂದ ತೆಗೆದು ಹಾಕಿರಿ ದೇವರೇ. ಅವುಗಳೆಲ್ಲವನ್ನ ಕರ್ತನು ಶುದ್ಧೀಕರಿಸಿರಿ. ಕರ್ತನ ಬೆಂಕಿ ಬರುವಾಗ, ಕರ್ತನ ಶಕ್ತಿ ಬರುವಾಗ, ದೇವರ ನಮಗೆ ವಿರುದ್ಧವಾದ ನಿಮ್ಮ ಉಗ್ರ ಕೋಪಕ್ಕೆ ಕಾರಣವಾಗಿರುವ ಪಾಪಗಳನ್ನು ನಮ್ಮ ನಡುವೆಯಿಂದ, ಸಭೆಯ ನಡುವೆಯಿಂದ, ನಮ್ಮ ಸಮುದಾಯದ ನಡುವೆಯಿಂದ ಕರ್ತನು ಬೇರು ಸಮೇತವಾಗಿ ಕಿತ್ತಾಕಿರಿ ದೇವರೇ. ಅನಂತರ ನಾವು ಒಡಕಿನಲ್ಲಿ ನಿಂತು ನಮ್ಮ ಪಾಪಗಳಿಗಾಗಿ, ಕರ್ತನೆ ದೇಶದಲ್ಲಿ ಬರುವಂತಹ ಭಯಂಕರತೆಗಳಿಗಾಗಿಯೂ ಅನುದಿನ ಪ್ರಾರ್ಥಿಸುವ ಹಾಗೆ ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿರಿ. ಮುಂದುವರೆದು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ದೇವರು ಕರ್ಮಪಡಿಸಿ ಆಶೀರ್ವಾದ ಮಾಡಿರಿ. ಅವರ ಅಗತ್ಯಗಳನ್ನು ಸಂಧಿಸಿರಿ. ಅವರನ್ನ ಕರ್ತನು ಪೂರ್ಣ ಕೃಪೆಯಿಂದ ಆವರಿಸಿರಿ. ಇನ್ನೂ ಮೇಲಾದ ಕಾರ್ಯಗಳಿಗೆ, ಮೇಲಾದ ಉದ್ದೇಶದಿಂದ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ನಿಮ್ಮ ಮಕ್ಕಳಿಗೆ ಸಹಾಯವನ್ನು ಮಾಡಿರಿ. ಈ ವಾರವನ್ನು ಆಶೀರ್ವದಿಸಿರಿ. ಈ ವಾರದಲ್ಲಿ ಅವು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿಯೂ ಕರ್ತನ ಕೃಪೆಯು, ಕರ್ತನ ಅನ್ಯೂನ್ಯ ಪ್ರಸನ್ನತೆಯು ಜೊತೆ ಇದ್ದು ಅವರನ್ನು ಒಳಿತುಗಳಿಂದ ಆಶೀರ್ವದಿಸಲಿ. ನಾನು ಗೋಳಾಡಿ ಪ್ರಾರ್ಥಿಸುತ್ತೇನೆ. ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಯೇಸು ಕ್ರಿಸ್ತನ ಮೂಲಕ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಕರ್ತರು ಈ ದಿನದಲ್ಲಿ ನಮ್ಮ ಸಂಗಡ ಹಲವು ಕಾರ್ಯವನ್ನು ಪ್ರಕಟಿಸಿ ಮಾತಾಡಿದರು. ನಾವು ಕ್ರಮವಾಗಬೇಕು, ಅನಂತರ ಪ್ರಾರ್ಥಿಸಬೇಕು. ಕ್ರಮ ಪಡದೇ ಇರುವಂಥವರ ಪ್ರಾರ್ಥನೆ ಪರಲೋಕದಲ್ಲಿ ಯಾವ ಕಾರ್ಯವನ್ನು ಉಂಟು ಮಾಡಲ್ಲ. ಮುಂದಿನ ವಾರದಲ್ಲಿ ನಾವು ಮತ್ತೊಂದು ನೂತನ ಸಂದೇಶದೊಂದಿಗೆ ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.